ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ ಜನನಾನಲೇ ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ ಸುತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆಯು ನಮ್ಮೊಂದಿಗೆ ಪಿತನ ಪ್ರೀತಿ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ ಚಪ್ಪಾಳೆ ತಟ್ಟುತ್ತಾ ಎಲ್ಲರೂ ಸೇರಿ ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ ಸುತನ ಕೃಪೆಯು ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ ನಮ್ಮೊಂದಿಗೆ ಪಿತನ ಪ್ರೀತಿ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಿಮ್ಮೊಂದಿಗೆ ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ 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 ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ 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 ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. When you believe this, ಇದನ್ನು ನೀವು ನಂಬುತ್ತೀರಾ? Repeat after us. Love of the Father. ಎಲ್ಲರೂ ಸೇರಿ ಹೇಳಿ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ. ಆತ್ಮನ ಅನ್ಯೋನ್ಯತೆ. This is all about Bible. ಇದಾಗಿದೆ ಬೈಬಲ್.
Hallelujah. Hallelujah. If you ask me what is Bible, ನಾವು ಕೇಳ್ತೇವೆ ಬೈಬಲ್ ಅಂದ್ರೆ ಏನು? ಪಿತನ ಪ್ರೀತಿ, ಪಿತನ ಪ್ರೀತಿ, ಸುತನ ಕೃಪೆ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ. ಆತ್ಮನ ಅನ್ಯೋನ್ಯತೆ. What is New Testament all about? ಏನಾಗಿದೆ ಹೊಸ ಒಡಂಬಡಿಕೆಯಲ್ಲಿ What is Old Testament all about? ಏನಾಗಿದೆ ಹಳೆಯ ಒಡಂಬಡಿಕೆಯಲ್ಲಿ ಎಲ್ಲ ಪಿತನ ಪ್ರೀತಿ, ಪಿತನ ಪ್ರೀತಿ, ಸುತನ ಕೃಪೆ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ. ಆತ್ಮನ ಅನ್ಯೋನ್ಯತೆ. From where are you going to? Where to you going? ನೀವು ಎಲ್ಲಿಗೆ ಹೋಗ್ತೀರೋ, ಎಲ್ಲಿ ಎಲ್ಲ ಹೋಗ್ತೀರೋ? ಪಿತನ ಪ್ರೀತಿ, ಪಿತನ ಪ್ರೀತಿ, ಸುತನ ಕೃಪೆ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ. ಆತ್ಮರ ಅನ್ಯೋನ್ಯತೆ. Hallelujah. 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 Love of the Father, ಪಿತನ ಪ್ರೀತಿ, grace of our Lord Jesus Christ, ಯೇಸು ಪ್ರಭುವಿನ ಕೃಪೆ, and the communion of the Holy Spirit. ಪವಿತ್ರ ಆತ್ಮರ ಅನ್ಯೋನ್ಯತೆ. That's all about Bible. ಅದಾಗಿದೆ ಇಡೀ ಬೈಬಲ್. Hallelujah. 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 In the liturgy, when a priest is coming to offer the mass, ನೋಡಿ, ಗುರುಗಳು ಬಲಿ ಪೂಜೆಯನ್ನು ಅರ್ಪಿಸಿದಾಗ you know the first thing what he will confess? ಮೊದಲು ಏನಾಗಿದೆ ಗುರುಗಳು ಹೇಳುವುದು? Love of the Father, grace of our Lord Jesus Christ, and the communion of the Holy Spirit be with you all. ಹಾಗೆ ಹೇಳ್ತಾರಲ್ವಾ, ಪಿತನ ಪ್ರೀತಿ, ಸುತನ ಕೃಪೆ, ಆತ್ಮರ ಅನ್ಯೋನ್ಯತೆ ನಿಮ್ಮೆಲ್ಲರೊಡನೆ ಇರಲಿ. That's very important. ಅದು ಅತಿ ಮುಖ್ಯವಾದದ್ದು. As much you realize this fact and truth, ನೋಡಿ, ಇದರಲ್ಲಿರುವಂತ ವಾಸ್ತವಿಕತೆಯನ್ನು ಎಷ್ಟು ನೀವು ಅರ್ಥ that ಮಾಡಿಕೊಳ್ತೀರೋ, much it will rule over you. ಅಷ್ಟು ಮಾತ್ರ ಅದು ನಿನ್ನ ಮೇಲೆ ಆಡಳಿತ ನಡೆಸುತ್ತದೆ. Hallelujah. Hallelujah. Love of the Father, ಪಿತನ ಪ್ರೀತಿ, grace of our Lord Jesus Christ, ಯೇಸು ಪ್ರಭುವಿನ ಕೃಪೆ, communion of the Holy Spirit. ಪವಿತ್ರಾತ್ಮರ ಪಿತನ ಅನ್ಯೋನ್ಯತೆ. ಪ್ರೀತಿ, ಹೇಳಿ. ಸುತನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ. Hallelujah. Hallelujah. ಪಿತನ ಪ್ರೀತಿ, ಚಪ್ಪಾಳೆ ತಟ್ಟುತ್ತಾ. ಪಿತನ ಪ್ರೀತಿ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ನಮ್ಮೊಂದಿದೆ. ಪಿತನ ಪ್ರೀತಿ, ಸುತನ ಕೃಪೆಯು, ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಸುತನ ಕೃಪೆಯು, ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. All the blood count will be up. ನೋಡಿ, ಎಲ್ಲ ಬ್ಲಡ್ ಕೌಂಟ್ ಮೇಲಕ್ಕೆ ಇರ್ತದೆ. ಇದನ್ನು ನಂಬಿದರೆ This ನೀವು. is the secret. ಇದಾಗಿದೆ ರಹಸ್ಯ. Hallelujah. Hallelujah. Write it down and repeat this again and again. Write it down in a paper or at least record in a ನೋಡಿ, ಒಂದು ಕಾಗದದಲ್ಲಿ ಅದನ್ನು ಬರೆದಿಟ್ಟು ಪುನರಾವರ್ತಿ ಅದನ್ನು ಪಿತನ ಹೇಳ್ತಾ ಇರಿ. ಪ್ರೀತಿ, ಹೇಳಿ, ಹೇಳಿ. ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ನಮ್ಮಂತಿದೆ. ನಮ್ಮೊಂದಿಗೆ. ನಮ್ಮೊಂದಿಗೆ. ಹೊಂದಿದೆ. ನಮ್ಮೊಂದಿಗೆ. ನಮ್ಮ ಹೊಂದಿದೆ. ನಮ್ಮೊಂದಿಗೆ. ನಮ್ಮೊಂದಿದೆ. ನಮ್ಮೊಂದಿಗೆ. ಹೊಂದಿಕೆ. ನಮ್ಮೊಂದಿಗೆ. ಪಿತನ ಪ್ರೀತಿ, ಹೇಳಿ. ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಎಲ್ಲರೂ ಸೇರಿ ಸುತನ ಚಪ್ಪಾಳೆ ತಟ್ಟುತ್ತಾ. ಕೃಪೆ, ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ನನ್ನ ಪ್ರೀತಿ, ಸುತನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ. ಅವಾಗ ಪಿತನ ಪ್ರೀತಿ, ಸುತನ ಕೃಪೆಯು, ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಸುತನ ಕೃಪೆ, ಪವಿತ್ರ ಆತ್ಮರ ಆತ್ಮರ ನಾಟ್ ಪವಿತ್ರ. ಪಿತನ ಪಿತನ ಪ್ರೀತಿ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಸುತನ ಕೃಪೆಯು, ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಸುತನ ಕೃಪೆಯು, ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. Those who got the frozen shoulder, ನೋಡಿ, ಯಾರಿಗೆಲ್ಲ ಹೆಗಲಿನಲ್ಲಿ ನೋವಿದೆಯೋ, now you exercise this verse. This is very powerful. Put your right hand into the shoulder and sing this. Only those who are having the shoulder issue, sing this. Pitana priti, ನೋಡಿ, ಯಾರಿಗೆ sutana krupe,
ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಯಾರಿಗೆಲ್ಲ ಹೆಗಲಿನಲ್ಲಿ ನೋವು ತೊಂದರೆ ಇದೆಯೋ ನೀವು ನಿಮ್ಮ ಕೈಯನ್ನು ಅದರ ಮೇಲೆ ಇಟ್ಟು ಈ ಗೀತೆಯನ್ನು ಸೇರಿ ಆಡಿ ನೋಡಿ. ಹಾಗೆ ಮಾಡಿ, ಇದೊಂದು ವ್ಯಾಯಾಮದಾಗಿ ಈಗ ಬಿಡುಗಡೆ ಸಿಗ್ತದೆ. ಪಿತನ ಪ್ರೀತಿ ಮಾಡಿ, ಹಾಗೆ ಮಾಡಿ. ಯಾರಿಗೆಲ್ಲ ಹೆಗಲಿನಲ್ಲಿ ಸುತನ ಕೃಪೆ ಪಾವಿ ಆತ್ಮನ ಅನ್ಯೋನ್ಯತೆ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೂನ್ಯತೆ ನಮ್ಮೊಂದಿಗೆ. She's getting strength for the left hand. ಅವರ ಎಡಗೈಗೆ ಶಕ್ತಿ ಬರ್ತಾ ಇದೆ. Yes. ಹೌದು, ನಿಮಗೆ You will be able to lift it right now. ಈಗಲೇ ನಿಮ್ಮ ಕೈಯನ್ನು ಎತ್ತಲಿಕ್ಕೆ ಆಗ್ತಾ ಇದೆ. ಕೈ ಎತ್ತಿ. Yes. ಹೌದು, ನಿಮಗೆ ಸೌಖ್ಯ ಸಿಕ್ಕಿದೆ. You will be able to do it now. ನಿಮಗೆ ಈಗಲೇ ಕೈ ಎತ್ತಲಿಕ್ಕೆ ಆಗ್ತಾ ಇದೆ ಈಗಲೇ. After 14 years. 14 ವರ್ಷಗಳ ನಂತರ your shoulder off. ನಿಮ್ಮ ಹೆಗಲಿಗೆ ಸೌಖ್ಯ ಸಿಕ್ಕಿದೆ. ಅವರನ್ನು ಈಚೆ ತಾನೆ ಎತ್ತಿಕೊಂಡು ಬನ್ನಿ. ಈಚೆ ಎತ್ತಿಕೊಂಡು ಬನ್ನಿ. ಈಚೆ ತಾನೆ. ಪಿತನ ಪ್ರೀತಿ ಎಲ್ಲರೂ ಸೇರಿ ಸುತನ ಕೃಪೆ ಆತ್ಮರ ಅನ್ಯೂನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ ಸುತನ ಕೃಪೆಯು 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 ಆತ್ಮರ ಅನ್ಯೂನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ ನೋಡು ಸುತನ ನೋಡು, ನನ್ನ ಕಣ್ಣು ನೋಡು, ಆತ್ಮರ ಕಣ್ಣು ನೋಡು ನಮ್ಮೊಂದಿಗೆ. ಪಿತನ ಪ್ರೀತಿ ಬಿಟ್ಟೋದು ಸುತನ ಕೃಪೆಯು ಆತ್ಮರ ಅನ್ಯೂನ್ಯತೆ ನಮ್ಮೊಂದಿಗೆ. ಎಲ್ಲರೂ ಚಪ್ಪಾಳೆ ತಟ್ಟಿ. 14 ವರ್ಷಗಳಿಂದ ಪಿತನ ಪ್ರೀತಿ ಎಲ್ಲರೂ ಸೇರಿ ಕೃಪೆ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಅನ್ಯೋನ್ಯತೆ ನಮ್ಮೊಂದಿಗೆ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಚಪ್ಪಾಳೆ ಕೃಪೆಯು ಆತ್ಮರ ಅನ್ಯೂನ್ಯತೆ ನಮ್ಮೊಂದಿಗೆ. ಹೆಸರೇನಮ್ಮ? ಹೆಸರು ಮೇರಿ. ಎದ್ದು ಬಾ. 14 years. 14 ವರ್ಷವಾಯ್ತಲ್ವಾ? ಹೌದು, 14 years. 14 ವರ್ಷ. 14 ವರ್ಷ. Hallelujah. ಕೈ ಎರಡು ಮೇಲೆ ಕೆತ್ತು ಬೀಸು, ಕೈ ಬೀಸಿ. What a healing. Exercise. ಪಿತನ ಪ್ರೀತಿ ಎಲ್ಲರೂ ಸರಿ ಸುತನ ಕೃಪೆ ಹೆಗಲಲ್ಲಿ ತಟ್ಟುತ್ತೇಳಿ ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ ಎಲ್ಲರೂ ಸೇರಿ ಸುತನ ಕೃಪೆಯು ನೋಡಿ ಅನೇಕ ಪಿಶಾಚಿಗಳೀಗ ಬಿಟ್ಟು ಹೊರಗಡೆ ಬರುತ್ತದೆ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಸುತನ ಕೃಪೆಯು ಆತ್ಮನ ಅನ್ಯೂನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ ಸುತನ ಕೃಪೆಯು. There is an youngster. ಇಲ್ಲಿ ಒಬ್ಬ ಯುವಕ. Whenever you do, ನೋಡಿ ಯಾವಾಗಲ ಕೈ ಕೆಳಗಡೆ ಮಾಡಿದ್ರು ಜಾರಿ ಬರುತ್ತದೆ. ಕೈ ಹೆಗಲಿದೆಯಲ್ಲ, ಹೆಗಲಿಂದ ಈ ಕೈ ಜಾರಿ ಬರುತ್ತದೆ. Hallelujah. 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 ಯಾರು ಅಲ್ಲಿ? Where is he? There is an youngster. ನೋಡಿ ಒಬ್ಬರ ಯುವಕ. Yes. Where is he? ಎಲ್ಲಿದ್ದಾರೆ ಅವರು? Come here. ಅವರು ಈಚೆ ಬನ್ನಿ. ಪಿತನ ಪ್ರೀತಿ ಹಾಡಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮನ ಅನ್ಯೂನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೂನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೂನ್ಯತೆ ನಮ್ಮೊಂದಿಗೆ. ಏನಾದ್ರೂ ಕಡಿದ್ರೆ ಕೂಡ್ಲೆ ಕೈ ಜಾರಿ ಬರುತ್ತದೆ. ಹೌದು, ತಿರುಗಿ ನಿಂತ್ಕೊಳ್ಳಿ. ಕೈ ನೋಡಿ, ಕೈ ಹೀಗೆ ಹಿಂದಕ್ಕೆ ತೆಗೆದ್ರು ಜಾರಿ ಬರುತ್ತದೆ ಅಲ್ವಾ? ಏನಾದ್ರೂ ತೆಗೆದು ಎಸೆದರು 2 ನಿಮಿಷ ಕಳೆದ ಅಷ್ಟೊಳಗೆ ಅದು ಕೆಳಗಡೆ ಬಂದ್ಬಿಡ್ತದೆ. ಹೌದು.
ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ ನಮ್ಮೊಂದಿದೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ ನಿಮ್ಮೊಂದಿದೆ. ಈಗಾಗಲೇ ಸೌಖ್ಯ ಸಿಕ್ಕಿದೆ, ಆಶೀರ್ವಾದ ಪಡೆಯಬೇಕು. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ ನಮ್ಮೊಂದಿದೆ. ಪಿತನ ಪ್ರೀತಿ ಈತನೊಂದಿಗೆ ನಿನ್ನೊಂದಿಗೆ ನಮ್ಮೊಂದಿಗೆ ನಿಮ್ಮೊಂದಿಗೆ ಏನಾದ್ರೆ ಹೆಸರಿ ದೂರಕ್ಕೆ ಎಸೆಯು. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮನ ಅನ್ಯೋನ್ಯತೆ ನಿನ್ನೊಂದಿಗೆ. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮನ ಅನ್ಯೋನ್ಯತೆ ನಿನ್ನೊಂದಿಗೆ. ಪ್ರೀತಿ ಸುತನ ಕೃಪೆಯು ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. Somebody got mouth ulcer in his family. Mouth ulcer. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಬಾಯಿ ಒಳಗಡೆ ಅಲ್ಸರ್ ಇದೆಯಾ? ಯಾರು? ನಾಲಿಗೆಯಲ್ಲಿ power of the Lord is moving. ದೇವರ ಶಕ್ತಿ ಗಲ್ಲಿಗೆ ಬರುತ್ತಾ ಇದೆ. Jesus is touching someone. ಉನ್ನತಿ ಮಿಸ್ಸಸ್ ಹೆಂಡತಿ. Where is she? ಎಲ್ಲಿದ್ದಾರೆ ಇವರ ಹೆಂಡತಿ? Ask her to come. ಈಚೆ ಬರ್ಲಿಕ್ಕೆ ಹೇಳಿ ಅವರಿಗೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಎಲ್ಲರೂ ಚಪ್ಪಾಳೆ ತಟ್ಟು ಸೇರಿ ಹಾಡಿ. ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಕೈ ತೆರೆದಿಟ್ಟುಕೊಳ್ಳಿ. Jesus will come touch you now. ಯೇಸು ಸ್ವಾಮಿ ಈಗ ಬಂದು ನಿಮ್ಮನ್ನು ಮುಟ್ಟುತ್ತಾರೆ. Jesus will come and touch you. ಯೇಸು ಈಗ ನಿಮ್ಮನ್ನು ಮುಟ್ಟುತ್ತಿದ್ದಾರೆ. ಪಿತನ ಪ್ರೀತಿ ಪಿತನ ಪ್ರೀತಿ all the mouth ulcer, ಆಕೆಯ ಬಾಯಿಯಲ್ಲಿರುವ ಎಲ್ಲ ಅಲ್ಸರ್, every root ಬೇರು ಸಮೇತ ಬಿಟ್ಟು ಹೊರಗಡೆ ಬರಲಿ. ಬಿಟ್ಟು ಹೊರಗಡೆ ಬರಲಿ. ಬಿಟ್ಟು ಹೋಗ್ಲಿ ಆಕೆಯಿಂದ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ ನಮ್ಮೊಂದಿದೆ. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಿನ್ನೊಂದಿಗೆ. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ಇವರೊಂದಿಗೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ ಇವರೊಂದಿಗೆ. It's a wonderful healing for the sister. ನೋಡಿ, ಅದ್ಭುತಕರವಾದ ಸೌಖ್ಯವಾಗಿದೆ ಈ ಸಹೋದರಿಗೆ ಸಿಕ್ಕಿರುವುದು. It's a wonderful healing for the sister. ಅದ್ಭುತಕರವಾದ ಸೌಖ್ಯವಾಗಿದೆ ಈಕೆಗೆ ಸಿಕ್ಕಿರುವುದು. I'm seeing both of them are traveling in a screw in a bike. ಇವರಿಬ್ಬರು ಬೈಕ್ ನಲ್ಲಿ ಹೋಗ್ತಾ ಇರುವಂತೆ That bike got some chain issue, chain problem. ನೋಡಿ, ಈ ಬೈಕ್ ನ ಚೈನಿಗೆ ಏನೋ ತೊಂದರೆ ಬಂತು. Chain problem. ಚೈನಿ. ಹೌದು ಬ್ರದರ್, ಬಿದ್ದಿದೆ ಕರೆಕ್ಟ್. yes yes. You check it tomorrow itself. ನಾಳೆ ಹೋಗಿ ನೀವು ಚೆಕ್ ಮಾಡಿ. I'm seeing that bike. ಆ ಬೈಕ್ ಹೋಗಿ ನೋಡಿ. It's a front, it's red color ನೋಡಿ, and round it is black color. I'm seeing that bike. ಮುಂದುಗಡೆ ರೆಡ್ ಕಲರ್, ಅದರಲ್ಲಿ that chain got some problem. ನೋಡಿ, ಆ ಚೈನಿಗೆ ಏನೋ ತೊಂದರೆ ಆಗಿದೆ. From yesterday you were hearing the sound.
ನಿನ್ನೆ ನೀವು ಅದೇ ಸ್ವರ ನಿಮಗೆ ಪುನಃ You have ಕೇಳಿಸಿ to check it immediately. ಕೂಡಲೇ ನಿಮ್ಮ ಗಾಡಿ ಹೋಗಿ ಚೆಕ್ ಮಾಡಬೇಕು. It's very dangerous. ಅದು ತುಂಬಾ ನಿಮಗೆ ತೊಂದರೆ ಕೊಡುತ್ತದೆ. Hallelujah. 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 I don't want you to fall in an accident. That's why I'm saying this. ನೋಡಿ, ಅಲ್ಲದಿದ್ರೆ ಪುನಃ ನಿಮಗೆ ಆಕ್ಸಿಡೆಂಟ್ ಆಗಲು ಸಾಧ್ಯತೆ ಇದೆ. ಗಾಡಿ ನಾಳೆನೇ ಹೋಗಿ Check tomorrow itself. ನಾಳೆನೇ ಹೋಗಿ ಗಾಡಿ ಚೆಕ್ ಮಾಡಿ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ ನಮ್ಮಂದಿದೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. Everybody sing louder. ಎಲ್ಲರೂ ಸೇರಿ ಆಡಿ. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮನ ಅನ್ಯೋನ್ಯತೆ ನನ್ನೊಂದಿಗೆ. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. 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 ಯೇಸು ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ನೋಡಿ, ಆಕೆಗೆ ಈಗ ಸೌಖ್ಯ ಸಿಗ್ತಾ ಇದೆ. Black shawl. ನೋಡಿ, ಕಪ್ಪು ಶಾಲ್ ಹಾಕಿದವರು ಅವರು ನೀಕೆ ಕರೀರಿ, ಆಕೆಗೆ ಸೌಖ್ಯ ಸಿಕ್ಕಿದೆ. ಆಕೆ ಈಗ ಸೌಖ್ಯವನ್ನು ಪಡೆಯುತ್ತಿದ್ದಾಳೆ. Hallelujah. It was 7 years back. 7 ವರ್ಷಗಳ ಹಿಂದೆ She was falling. ಆಕೆ ಬಿದ್ದು ಅವಳ ಎಡಬದಿಯ ಭುಜದಲ್ಲಿ ಅಲ್ಲಿ ನೋಡಿ ಆ ಭಾಗದಲ್ಲಿ ನೋಡಿ ಪೈಪ್ ಇದೆಯಲ್ವಾ, ಪೈಪಿನ ಹತ್ತಿರದಲ್ಲಿ ಬಿದ್ದು 7 ವರ್ಷಗಳ ಹಿಂದೆ ಆಕೆ ಬಿದ್ದಿದ್ದಾಳೆ. 7 ವರ್ಷಗಳಿಂದ ಎಡಗೈಯಿಂದ ಒಂದು ಗ್ಲಾಸ್ ನೀರು ಸಮೇತ ಎತ್ತಲಿಕ್ಕೆ ಆಗ್ತಾ ಇಲ್ಲ. ಈಗಲೇ ದೇವರೀಗ ಬರುತ್ತಿದ್ದಾರೆ. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ ಸುತನ ಕೃಪೆಯು ಅದ್ಭುತಕರವಾದ ನೋಡಿ. Father came all the way from Logos. ನೋಡಿ, ಗುರುಗಳು ಲೋಗೋಸ್ ಇಂದ ತುಂಬಾ ದೂರ ಪ್ರಯಾಣ ಮಾಡಿ. What a blessing. ಎಷ್ಟೊಂದು ಆಶೀರ್ವಾದ. Hallelujah. 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 ಸುತನ ಕೃಪೆ ಪಿತನ ಪ್ರೀತಿ ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಪ್ರೀತಿ ಸುತನ ಕೃಪೆಯು ನಿಮಗೆ ಇದನ್ನು ಹಾಡುವಾಗ ಆನಂದವಾಗ್ತಾ ಇದೆಯಾ? ನಮ್ಮೊಂದಿಗೆ. It's a wonderful healing. ನೋಡಿ, ಅದ್ಭುತಕರವಾದ ಸೌಖ್ಯವಿದು. 7 years back. 7 ವರ್ಷಗಳ ಹಿಂದೆ near to the wall there was a pipe. ನೋಡಿ, ಗೋಡೆ ಹತ್ತಿರ ಒಂದು ಪೈಪ್ ಇತ್ತು. ಎದ್ದು ಬಾಮ. ಸುತನ ಕೃಪೆಯು ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮನ ಅನ್ಯೋನ್ಯತೆ. ರೋಷನ್ ನೋಡಿ, ರೋಷನ್ ಲೆಫ್ಟ್ ಶೋಲ್ಡರ್ ಎಡಬದಿಯಲ್ಲಿ ಬನ್ನಿ. He was wearing the weight. ನೋಡಿ, ಅವರು ಭಾರವನ್ನು ಎತ್ತುತ್ತಿದ್ದಾಗ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಸುತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಕೈ ಎತ್ತಿ. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ನನ್ನೊಂದಿಗೆ ಹೇಳಮ್ಮ, ನನ್ನೊಂದಿಗೆ. ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನನ್ನೊಂದಿಗೆ. Hallelujah. 7 years. 7 ವರ್ಷ. She was unable to lift a glass of water with the left hand. ನೋಡಿ, ಒಂದು ಗ್ಲಾಸ್ ನೀರು ಸಮೇತ ಕೈಯಿಂದ ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲ. Hallelujah. Hallelujah. Hallelujah.
Thank you, Lord Jesus. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಸುತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. You know what Jesus says? ಯೇಸು ಸ್ವಾಮಿ ಹೇಳುತ್ತಿರುವುದೇನೆಂದರೆ, whoever understanding my grace, ಯಾರೆಲ್ಲ ನನ್ನ ಕೃಪೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತೀರೋ, the grace will flow in them like a river. ಆ ಕೃಪೆಯು ಒಂದು ನದಿಯ ಹಾಗೆ ಹರಿದು ಬರುತ್ತದೆ. Hallelujah. Hallelujah. My grace will flow in them like a river. ನನ್ನ ಕೃಪೆಯು ಒಂದು ನದಿಯ ಹಾಗೆ ಹರಿದು ಬರುತ್ತದೆ. 3 persons in the Trinity. ನೋಡಿ, ತ್ರೈಯೇಕ ದೇವರಲ್ಲಿರುವ 3 ವ್ಯಕ್ತಿಗಳು. Father says, ಪಿತನು ಹೇಳಿದರು, whoever realize my grace, my love, ಯಾರೆಲ್ಲ ನನ್ನ ಪ್ರೀತಿ ಅರ್ಥ ಮಾಡಿಕೊಳ್ಳುತ್ತೀರೋ, I will fill them with my love. ಅವರಲ್ಲಿ ನನ್ನ ಪ್ರೀತಿಯನ್ನು ನಾನು ತುಂಬಿಸುವೆ. Jesus says, ಯೇಸು ನುಡಿದರು, whoever is thirsty for my grace, ಯಾರೆಲ್ಲ ನನ್ನ ಕೃಪೆಗಾಗಿ I will ಬಾಯಾರುತ್ತೀರೋ, pour out my grace. ನನ್ನ ಕೃಪೆ ಹೇರಳವಾಗಿ ಅವರಿಗೆ You know what ಕೊಡುವೆ. Holy Spirit says? ಪವಿತ್ರಾತ್ಮರು ಹೇಳುತ್ತಿರುವುದೇನೆಂದರೆ, whoever understanding my communion, ಯಾರೆಲ್ಲ ನನ್ನ ಅನ್ಯೋನ್ಯತೆಯನ್ನು ಅರ್ಥ I will be ಮಾಡಿಕೊಳ್ಳುತ್ತೀರೋ, with them. ನಾನು ಅವರಲ್ಲಿ ಅದನ್ನು ತುಂಬಿಸುವೆ. I will be with them. ಅವರೊಂದಿಗೆ ನಾನಿರುವೆ. I will fill them with my koinonia fellowship. ನಾನು ನನ್ನ ಅನ್ಯೋನ್ಯತೆಯಿಂದ ಅವರಲ್ಲಿ Somebody ತುಂಬಿಸುವೆ. is receiving healing there. ನೋಡಿ, ಅಲ್ಲಿ ಒಂದು ಸೌಖ್ಯ ಸಿಗ್ತಾ ಇದೆ. Major healings are moving here. ನೋಡಿ, ದೊಡ್ಡ ದೊಡ್ಡ ಸೌಖ್ಯಗಳಲ್ಲಿ All ನಡೆಯುತ್ತಿದೆ. of you prepare yourself. ಎಲ್ಲರೂ ನಿಮ್ಮನ್ನೇ ಅದಕ್ಕಾಗಿ ಸಿದ್ಧಗೊಳಿಸಿ. ಪ್ರೀತಿ. ಹೇಳಿ ಹೇಳಿ, ಎಲ್ಲರೂ ಹೇಳಿ, ಮಾಡಿ ಹಾಡಿ. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. Brother, look at the atmosphere. Look at the atmosphere. ನೋಡಿ, ಇಲ್ಲಿರುವ ವಾತಾವರಣವನ್ನು ಒಮ್ಮೆ ನೋಡಿ. Oh, hallelujah. Such an atmosphere. Anything can happen tonight. ನೋಡಿ, ಏನ್ ಬೇಕಾದ್ರೂ ಈ ರಾತ್ರಿಯಲ್ಲಿ ಇಲ್ಲಿ ಸಂಭವಿಸುತ್ತದೆ. You pray now. You pray now. ಈಗ ನೀವು ಪ್ರಾರ್ಥನೆ ಮಾಡಿ, Please, it ಪ್ರಾರ್ಥನೆ is my ಮಾಡಿ. request. It is my ಇದು request. ನನ್ನ ಕೋರಿಕೆ, ಪ್ರಾರ್ಥನೆ It is ಮಾಡಿ. my humble request. ಇದು ನನ್ನ ವಿನಯಪೂರ್ವಕವಾದ ಕೋರಿಕೆ. Especially those who are joining us online. ಆನ್ಲೈನ್ ನ ಮೂಲಕ ಇದನ್ನು ನೋಡುತ್ತಿರುವವರೇ, You are welcome to the atmosphere of miracle. ನೋಡಿ, ಅದ್ಭುತಕರವಾದ ಈ ವಾತಾವರಣಕ್ಕೆ ನಿಮ್ಮನ್ನು ಆಮಂತ್ರಿಸುತ್ತಿದ್ದೇನೆ. Doesn't matter from where are you ನೀವು watching. ಎಲ್ಲಿ ಕುಳಿತುಕೊಂಡು ಇದನ್ನು ನೋಡುತ್ತಿದ್ದರು, Pray with an open heart. ಹೃದಯ ತೆರೆದು ಒಮ್ಮೆ ಪ್ರಾರ್ಥನೆ ಮಾಡಿ. Look at the atmosphere. ನೋಡಿ, ಇಲ್ಲಿರುವ ವಾತಾವರಣ ನೋಡಿ. Presence of the Lord is moving here. ದೇವರ ಸಾನ್ನಿಧ್ಯ ಇಲ್ಲಿ ಚಲಿಸುತ್ತಿದೆ. Jesus himself is walking here. ಯೇಸು ಸ್ವಾಮಿ ಇಲ್ಲಿ ನಡೆದು ಬರುತ್ತಿದ್ದಾರೆ. Jesus himself is walking here. ಯೇಸು ಸ್ವಾಮಿ ಇಲ್ಲಿ ನಡೆದು ಬರುತ್ತಿದ್ದಾರೆ. Volunteers be ready. ವಾಲಂಟಿಯರ್ಸ್ ರೆಡಿಯಾಗಿ ನಿಂತುಕೊಳ್ಳಿ. Hallelujah. Hallelujah. Demons are going to come out. ಪಿಶಾಚಿಗಳು ಚೀರುತ್ತಾ ಹೊರಗಡೆ ಬರುತ್ತದೆ. No demon can remain. ಯಾವ ಪಿಶಾಚಿಗೆ ಇರ್ಲಿಕ್ಕೆ ಆಗುವುದಿಲ್ಲ. No demon can remain. ಯಾವ ಪಿಶಾಚಿಗೆ ಇರ್ಲಿಕ್ಕೆ ಆಗುವುದಿಲ್ಲ. This is all together it's working. Love of the Father in one side, grace of our Lord Jesus Christ on the other side, and the communion of the Holy Spirit upon. ನೋಡಿ, ಒಂದು ಬದಿಯಲ್ಲಿ ಪಿತನ ಪ್ರೀತಿ, ಇನ್ನೊಂದು ಬದಿಯಲ್ಲಿ ಸುತನ ಕೃಪೆ, ಇನ್ನೊಂದು ಕಡೆಯಲ್ಲಿ ಪವಿತ್ರಾತ್ಮರ ಅನ್ಯೋನ್ಯತೆ. Hallelujah. Hallelujah. All these three are going to work together. ನೋಡಿ, ಇವರು ಮೂವರು ಒಟ್ಟಿಗೆ ಪ್ರವರ್ತಿಸುತ್ತಿದ್ದಾರೆ. Love of the Father in one side, ನೋಡಿ, ಒಂದು ಬದಿಯಲ್ಲಿ ಪಿತನ ಪ್ರೀತಿ, grace of our Lord Jesus Christ is on the other side, ಯೇಸು ಪ್ರಭುವಿನ ಕೃಪೆ ಇನ್ನೊಂದು ಕಡೆಯಲ್ಲಿ, and the communion of the Holy Spirit ಪವಿತ್ರಾತ್ಮರ ಅನ್ಯೋನ್ಯತೆ upon us, ನಮ್ಮೊಂದಿಗೆ, upon us, ನಮ್ಮೊಂದಿಗೆ, upon us, ನಮ್ಮೊಂದಿಗೆ, in us, ನಮ್ಮೊಂದಿಗೆ, through us, ನಮ್ಮ ಮೂಲಕ, for us, ನಮಗಾಗಿ, by us. ನಮಗಾಗಿ. It is ruling. ಇದು ಆಳುತ್ತಿದೆ, It's moving. ಇದೀಗ ಆಳುತ್ತಿದೆ. Love of the Father. ಪಿತನ Love of the ಪ್ರೀತಿ, Father. ಪಿತನ ಪ್ರೀತಿ, Grace of our Lord Jesus ಯೇಸು ಪ್ರಭುವಿನ ಕೃಪೆ, The communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. Close your eyes. ಕಣ್ಣುಗಳನ್ನು ಮುಚ್ಚಿ Pray with the whole heart. ಪೂರ್ಣ ಹೃದಯದಿಂದ Pray with an
an open heart. ನಿನ್ನ ಹೃದಯ ತೆರೆದು Lord ಪ್ರಾರ್ಥಿಸು. Jesus, ಕರ್ತನಾದ I ಯೇಸುವೇ, want to see the love of the Father. ನನಗೆ ಪಿತನ ಪ್ರೀತಿಯನ್ನು I want to ನೋಡಬೇಕು. see the love of the Father. ನಮಗೆ ಪಿತನ ಪ್ರೀತಿಯನ್ನು Grace of our Lord Jesus Christ. ಯೇಸು ಪ್ರಭುವಿನ ಕೃಪೆಯನ್ನು Communion of the ಕಾಣಬೇಕು. Holy Spirit. ಪವಿತ್ರ ಆತ್ಮರ ಅನ್ಯೋನ್ಯತೆ. Jesus will fill you now. ಯೇಸುವೇ ನಮ್ಮನ್ನು ತುಂಬಿಸಿರಿ. 20 years of asthma. 20 ವರ್ಷಗಳ ಅಸ್ತಮ, 9 years of back pain. 9 ವರ್ಷಗಳಿಂದ ಇರುವ ಕಾಯಿಲೆ, Mental trouble for 21 years. 21 ವರ್ಷಗಳಿಂದ ಇರುವ ಮಾನಸಿಕವಾದ ಸಮಸ್ಯೆ, Depression for 9 years. 9 ವರ್ಷಗಳ ಖಿನ್ನತೆ, Hear loss for 12 years. 12 ವರ್ಷಗಳಿಂದ ಕಿವಿಯ ಕೇಳುವ ಶಕ್ತಿ ಕಳೆದುಕೊಂಡದ್ದು, Pancreas issue for 9 months. 9 ತಿಂಗಳಿನಿಂದ ಇರುವ ಪಾನ್ಕ್ರಿಯಾಸಿಸ್ನ ತೊಂದರೆ, Gastric issue for 12 years. 12 ವರ್ಷಗಳ ಗ್ಯಾಸ್ಟ್ರಿಕ್ ಸಮಸ್ಯೆ. All these sicknesses ಈ ಎಲ್ಲ ಕಾಯಿಲೆಗಳು as living now. ಈಗ ಬಿಟ್ಟು ಹೋಗ್ತಾ ಇದೆ. You pray now. ಈಗ ನೀನು With an ಪ್ರಾರ್ಥಿಸು. open heart you pray. ಹೃದಯ ತೆರೆದು ಪ್ರಾರ್ಥಿಸು. Jesus is moving. ಯೇಸುವಿಗೆ ಬರುತ್ತಿದ್ದಾರೆ. Holy Spirit is moving for us. ಪವಿತ್ರಾತ್ಮರಿಗೆ ಬರುತ್ತಿದ್ದಾರೆ. Pray with an open heart. ಹೃದಯ ತೆರೆದು ನೀನು ಪ್ರಾರ್ಥಿಸು. Lord Jesus, ಕರ್ತನಾದ ಯೇಸುವೇ, touch your children. ನಿಮ್ಮ ಮಕ್ಕಳನ್ನು ಮುಟ್ಟಿರಿ. Touch your children. ನಿಮ್ಮ ಮಕ್ಕಳನ್ನು ಮುಟ್ಟಿರಿ. Touch your children. ನಿಮ್ಮ ಮಕ್ಕಳನ್ನು ಮುಟ್ಟಿರಿ. Let the love of the Father, ಪಿತನ ಪ್ರೀತಿ ತುಂಬಲಿ. let the grace of our Lord Jesus, ಯೇಸು ಪ್ರಭುವಿನ ಕೃಪೆ ತುಂಬಲಿ. let the communion of the Holy Spirit, ಪವಿತ್ರಾತ್ಮರ ಪಿತನ ಅನ್ಯೋನ್ಯತೆ, ಪ್ರೀತಿ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಎಲ್ಲರೂ ಸೇರಿ ಸುತನ ಕೃಪೆಯು ಎಲ್ಲರೂ ಆತ್ಮರ ಚಪ್ಪಾಳೆ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಎಲ್ಲರೂ ಸೇರಿ ಆಡಿ, ಎಲ್ಲರೂ ಸೇರಿ ಆಡಿ, ಸುತನ ಆಡಿ ಆಡಿ. ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಎಲ್ಲರೂ ಸೇರಿ ಚಪ್ಪಾಳೆ, ಎಲ್ಲರೂ ಅವರನ್ನು ಈಚೆ ತನ್ನಿ, ಈಚೆ ತನ್ನಿ, ಅವರನ್ನು ಈಚೆ ತನ್ನಿ. The demons are leaving. ಪಿಶಾಚುಗಳು ಬಿಟ್ಟು ಹೊರಗಡೆ ಬರ್ತಾ ಇದೆ. ಪಿತನ ಪ್ರೀತಿ, ಸುತನ ಎಲ್ಲರೂ ಚಪ್ಪಾಳೆ ಕೃಪೆಯು ತಟ್ಟು, ಚಪ್ಪಾಳೆ ತಟ್ಟುತ್ತಾ. ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಗುರುಗಳಿಂದ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. Come here. ಪಿತನ ಈಚೆ ಬಾ. ಪ್ರೀತಿ, ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಎಲ್ಲರೂ ಸ್ವಲ್ಪ ಎಲ್ಲರೂ ಸೇರಿ ಆಡಿ. ಸುತನ ಚಪ್ಪಾಳೆ ಕೃಪೆಯು ತಟ್ಟುತ್ತಾ, ಚಪ್ಪಾಳೆ ತಟ್ಟುತ್ತಾ. ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. She belonged to Jesus. ಇವಳು ಯೇಸುವಿಗೆ ಸೇರಿದವಳು. She belonged to Jesus. ಈಕೆ ಯೇಸುವಿಗೆ ಸೇರಿದವಳು. Devil, she belonged to Jesus. ಏ ಪಿಶಾಚಿ, ಇವಳು ಯೇಸುವಿಗೆ ಸೇರಿದವಳು. She belonged to Jesus. ಈಕೆ ಯೇಸುವಿಗೆ ಸೇರಿದವಳು. She belonged to Jesus. ಇವಳು ಯೇಸುವಿಗೆ ಸೇರಿದವಳು. She belonged to Jesus. ಇವಳು ಯೇಸುವಿಗೆ ಸೇರಿದವಳು. She belonged to the Pitana Preeti. ಇವಳು ಪಿತನ ಪ್ರೀತಿಗೆ ಸೇರಿದವಳು. She belonged to the Sudana Kripe. ಇವಳು ಸುತನ ಕೃಪೆಗೆ ಸೇರಿದವಳು. ಪಿತನ ಪ್ರೀತಿ, She is from a big family. ನೋಡಿ, ಆಕೆ ಇಡೀ ಕುಟುಂಬದವರು. That whole family, around 60 people. ನೋಡಿ, 60 ಮಂದಿ. Whoever is coming from her family, come forward. ನೋಡಿ, ಈಕೆಯ ಮನೆಯಿಂದ ಬಂದವರೆಲ್ಲ ಬೇಗ ಮುಂದಕ್ಕೆ ಬರಲಿ. Around 60 people 60 ಮಂದಿ ಬಂದಿದ್ದಾರೆ. are getting touched by the Holy Spirit. ಅವರೆಲ್ಲರಿಗೂ ಪವಿತ್ರಾತ್ಮರ ಸ್ಪರ್ಶನೆ ಸಿಗುತ್ತಿದೆ. Pitana Preeti. ಬನ್ನಿ, ಬೇಗ ಮುಂದಕ್ಕೆ ಬನ್ನಿ. All the relatives come. ನೋಡಿ, ಈಕೆಯ ಸಂಬಂಧಿಕರು ಮನೆಯಿಂದ All ಬಂದವರೆಲ್ಲ those ಬೇಗ who know ಬರಲಿ. her, come forward. ಯಾರಿಗೆಲ್ಲ ಅವಳ ಪರಿಚಯವಿದೆ ಅವರೆಲ್ಲ ಬೇಗ All ಹೀಗೆ your ಬರಲಿ. household will be saved.
ನೀವೆಲ್ಲರೂ All your household will be ನಿಮ್ಮ saved. ಇಡೀ ಕುಟುಂಬವೇ All ರಕ್ಷಣೆಗೊಂಡಿದೆ. your household will be ನಿಮ್ಮ saved. ಇಡೀ ಕುಟುಂಬವೇ You ರಕ್ಷಣೆಗೊಂಡಿದೆ. and your household will be saved. ನೀವು ನಿಮ್ಮ ಮನೆಯವರು ರಕ್ಷಣೆಗೊಂಡರು. ಪಿತನ ಪ್ರೀತಿ, ಸೇರಿಯಾಡಿ ಸೇರಿಯಾಡಿ ಸೇರಿಯಾಡಿ. ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ. Jesus said to the centurion, ನೋಡಿ ಆಕೆ if you believe in the Lord and you and your household will be saved. ನೋಡಿ ನೀವು ಯೇಸುವಿನಲ್ಲಿ ವಿಶ್ವಾಸವಿಟ್ಟರೆ ನೀವು ನಿಮ್ಮ ಕುಟುಂಬವು ರಕ್ಷಣೆ ಹೊಂದುತ್ತದೆ. All this household, ಇವರ ಇಡೀ ಮನೆಯವರು, the sister, ಈ ಸಹೋದರಿ, the sister, ಈ ಸಹೋದರಿ, you know what is her problem? ಅವರ ಸಮಸ್ಯೆ ಏನೆಂದು ಗೊತ್ತಾ? She suffered a lot. ತುಂಬಾ ನರಳಿದ್ದಾಳೆ. She's your sister. ಸಿಸ್ಟರ್, ಮಗಳು. You are the daughter. ನೀವು ಅವರ ಮಗಳು. Your aunt. Oh, it's a wonderful healing. ಅದ್ಭುತಕರವಾದ ಸೌಖ್ಯವಾಗಿದೆ ಇದು. Look at this. Look at this. ನೋಡಿ ಎಲ್ಲ ನೋಡಿ. If your spiritual eyes are open, you can see. ನೋಡಿ ಆತ್ಮೀಕವಾದ ಕಣ್ಣು ನಿಮಗೆ ತೆರೆಯಲ್ಪಟ್ಟರೆ ಪಿತನ ಕಾಣಬಹುದು. ಪ್ರೀತಿ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ ಇವರ ಮೇಲೆ. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಿಮ್ಮೊಂದಿಗೆ. When she is receiving, ಈಗ ಇವಳು ಸೌಖ್ಯವನ್ನು ಪಿತನ ಪ್ರೀತಿ, ಪಡೆದಾಗ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ, ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆಯನ್ನು even in ಪಡೆದಾಗ the court, ನೋಡಿ ಕೋರ್ಟಿನಲ್ಲೂ cases are releasing. ಇವರ ಕೇಸುಗಳೆಲ್ಲ ರಿಲೀಸ್ In ಆಗಿದೆ. the court, ಕೋರ್ಟಿನಲ್ಲಿರುವ ಕೇಸ್, cases are ಆ releasing. ಕೇಸುಗಳೆಲ್ಲ ರಿಲೀಸ್ ಆಗ್ತಾ ಇದೆ. Oh, cases are releasing. ನೋಡಿ ಕೇಸುಗಳೆಲ್ಲ ರಿಲೀಸ್ ಆಗ್ತಾ ಇದೆ. Oh, what a bondage is this? ನೋಡಿ What a bondage is this? ಎಷ್ಟು ನೊಂದುಕೊಂಡಿದ್ದಾಳೆ, What a bondage is this? ಎಷ್ಟು ನೊಂದುಕೊಂಡಿದ್ದಾಳೆ. They spend lakhs and crores of rupees for ನೋಡಿ this deliverance. ನೋಡಿ ಲಕ್ಷಗಟ್ಲೆ ಕೋಟಿಗಟ್ಲೆ ಹಣ ಈಕೆ ಅದಕ್ಕಾಗಿ ಖರ್ಚು ಮಾಡಿದ್ದಾಳೆ. Am I true or not? ನಾನು ಹೇಳ್ತಿರೋದು ಸತ್ಯವಾ? ಹೌದು ಹೌದು. Today, without spending any penny, ಇವತ್ತು ನೋಡಿ ಯಾವ ಹಣ ಖರ್ಚು ಮಾಡದೆ Jesus is releasing this family. ಯೇಸು ಇದನ್ನು ಪಿತನ ಪರಿಹರಿಸಿದ್ದಾರೆ. ಪ್ರೀತಿ, ಸುತನ ಕೃಪೆ, ಚಪ್ಪಾಳೆ ತಟ್ಟುತ್ತಾ ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಎಲ್ಲರೂ ಸೇರಿ ಪಿತನ ಬಾ, ಪ್ರೀತಿ ಬನ್ನಿ, ಈಚೆ ಬನ್ನಿ. ಸುತನ ಕೃಪೆಯು ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ delicious breakfast from his house. ನೋಡಿ ಇವತ್ತು ಬೆಳಿಗ್ಗೆ ನಮಗೆ ಎಷ್ಟು ಒಳ್ಳೆಯ ಬ್ರೇಕ್ಫಾಸ್ಟ್ ಕೊಟ್ಟರು ಗೊತ್ತಾ ಇವರ ಮನೆಯವರು? ಅಪ್ಪಾ, ಎನ್ನಲೋ breakfast. ಎಷ್ಟೆಲ್ಲ ವೆರೈಟಿ ಬ್ರೇಕ್ಫಾಸ್ಟ್ ಮಾಡಿ ಕೊಟ್ಟಿದ್ದಾರೆ ಇವರ ಮನೆಯವರು ಎಲ್ಲರೂ ಸೇರಿ. Hallelujah. Hallelujah. We went there in the morning. ಇವತ್ತು ಬೆಳಿಗ್ಗೆ ನಾವು ಅವರ ಮನೆಗೆ ಹೋಗಿದ್ದು. Breakfast, ಇவ்வளೋ breakfast, ಇത്രയും വലിയ breakfast ജീവിതത്തിൽ ഞാൻ കഴിച്ചു. ಇಷ್ಟು ಒಳ್ಳೆ ಒಳ್ಳೆಯ ಬ್ರೇಕ್ಫಾಸ್ಟ್ ನಮ್ಮ ಜೀವನದಲ್ಲಿ ನಾವು ತಿನ್ನಲೇ ಇಲ್ಲ. Hallelujah. Hallelujah. ಪಿತನ ಪ್ರೀತಿ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಎಲ್ಲರೂ ಸೇರಿ ಎಲ್ಲರೂ ಸುತನ ಸೇರಿ ಹೇಳಿ. ಕೃಪೆ, ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. Somebody build a building. Somebody build a building. ನೋಡಿ ಯಾರು ಒಂದು ಕಟ್ಟಡವನ್ನು ಕಟ್ಟುತ್ತಿದ್ದರು, But you are not getting the approval from the government. ಈ ಕಟ್ಟಡವನ್ನು ಕಟ್ಟಲಿಕ್ಕಾಗಿ ಎಷ್ಟು ಪ್ರಯತ್ನ ಪಟ್ಟರು ಗವರ್ಮೆಂಟ್ ನಿಂದ ಅವರಿಗೆ ಅಪ್ರೂವಲ್ ಸಿಗಲಿಲ್ಲ, ಅನುಮತಿ ಸಿಗಲಿಲ್ಲ. ಅದು ಯಾರು ಕಟ್ಟಡ ಕಟ್ಟಲಿಕ್ಕೆ ಬಯಸ್ತಾ ಇದ್ರು, ಆದ್ರೆ ಗವರ್ಮೆಂಟ್ ನಿಂದ ಅವರಿಗೆ ಆ ಬಿಲ್ಡಿಂಗ್, ಆ ಕಟ್ಟಡ ಕಟ್ಟಲಿಕ್ಕಾಗಿ ಅನುಮತಿ ಇನ್ನೂ ಸಿಗಲಿಲ್ಲ. ಅವರು ಯಾರು ಮುಂದಕ್ಕೆ ಬರಲಿ? Need a priestly blessing. Come, priest. Come. Come. It's going to be a wonderful blessing. ನೋಡಿ ಅದ್ಭುತಕರವಾದ ಆಶೀರ್ವಾದವಿದು. All bondages and sicknesses and set from all blocks and bondages be healed in the name of Jesus, Father, Son and the Holy Spirit.
Who is that person? Where is that family? ನೋಡಿ, ಕುಟುಂಬ ಎവിടെ? ಆ ಕುಟುಂಬದವರು ಎಲ್ಲಿ? ಒಂದು ಅಪ್ರೂವಲ್ ಕಿಟ್ಟು. ನೋಡಿ, ಒಂದು ಕಟ್ಟಡವನ್ನು ಕಟ್ಟಲಿಕ್ಕಾಗಿ ಲಕ್ಷಕಣಕಿನ ರೂಪ ನೀ ಸ್ಪೆಂಡ್ ಮಾಡಿ, ಲಕ್ಷಗಟ್ಟಲೆ ಹಣ ನೀನು ಖರ್ಚು ಮಾಡಿದ್ದೀಯಾ, ಅದು ಸ್ಟಕ್ ಆಗಿ ನಿಂತಿದೆ. ಆದ್ರೆ ಆ ಕೆಲಸ ಮುಂದುವರಿಸಲಿಕ್ಕಾಗದ ಸ್ಟಕ್ ಆಗಿ ನಿಂತಿದೆ. ಇಂದು ರಾತ್ರಿ ಕರ್ತಾವದ ರಿಲೀಸ್ ಯೇಸುವನ್ನು ರಿಲೀಸ್ ಮಾಡ್ತಿದ್ದಾರೆ. Hallelujah. 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 Where is that family? ಆ ಕುಟುಂಬದವರು ಎಲ್ಲಿ? I need that family on stage. ನೋಡಿ, ಆ ಕುಟುಂಬದವರು ಈಗ ಸ್ಟೇಜ್ ಗೆ ಬರಲಿ. I have 3 message for them. ಅವರಿಗೆ 3 ಸಂದೇಶವಾಗಿದೆ ಇರುವುದು. ಪಿತನ ಪ್ರೀತಿ, ಹೇಳಿ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಎಲ್ಲರೂ ಸೇರಿ ಪ್ರೀತಿ, ಸುತನ ಕೃಪೆಯು, ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಸುತನ ಕೃಪೆಯು, ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಪಾಪದ ನಿಮಿತ್ತ ನಿಮ್ಮ ಶರೀರಕ್ಕೆ ಮರಣಕ್ಕೆ ಗುರಿಯಾಗಿ ಇದ್ದರು. The spirit is life because of righteousness. ನೀವು ದೇವರೊಂದಿಗೆ ಸತ್ಸಂಬಂಧವನ್ನು ಪಡೆದಿರುವುದರಿಂದ Christ is in you. ಕ್ರಿಸ್ತ ಯೇಸು ನಿಮ್ಮಲ್ಲಿ ಇದ್ದರೆ, if Christ is in you, ಕ್ರಿಸ್ತ ಯೇಸು ನಿಮ್ಮಲ್ಲಿ ಇದ್ದರೆ, this is the difference when you are understanding the Christ inside you. ನೋಡಿ, ಇದಾಗಿದೆ ವ್ಯತ್ಯಾಸ. ಕ್ರಿಸ್ತ ಯೇಸು ನಮ್ಮ ಒಳಗಡೆ ಇದ್ದರೆ, this is the difference when you are understanding the Christ which is inside you. ಇದಾಗಿದೆ ವ್ಯತ್ಯಾಸ. Christ who is inside you. ಕ್ರಿಸ್ತ ಯೇಸು ನಮ್ಮ ಒಳಗಡೆ ಇದ್ದರೆ, your body, ನಮ್ಮ ಶರೀರ, your body is dead because of sin. ಪಾಪದಿಂದ ನಮ್ಮ ಶರೀರ ಮರಣಕ್ಕೆ ಗುರಿಯಾದರು. Your body is dead because of sin. ನೋಡಿ, ನಮ್ಮ ಶರೀರ ಪಾಪದಿಂದ ಮರಣಕ್ಕೆ ಗುರಿಯಾದರು. But the spirit is life. ಆದರೆ ಪವಿತ್ರಾತ್ಮರು ಜೀವಾಳವಾಗಿದ್ದಾರೆ because of righteousness. ಏಕೆಂದರೆ ಸತ್ಸಂಬಂಧದಿಂದ. You need to understand, when you are understanding the Christ who is inside you, you will have 2 different understanding. One is, though my body is dead to the sin, I have righteousness because Christ is in me. ನೋಡಿ, 2 ಕಾರ್ಯಗಳನ್ನು ನೀವು ಅರ್ಥ ಮಾಡಿಕೊಳ್ಳಿ. ಕ್ರಿಸ್ತ ಯೇಸು ನಮ್ಮ ಒಳಗಡೆ ಇದ್ದರೆ ಪಾಪದ ನಿಮಿತ್ತ ನಮ್ಮ ಶರೀರ ಮರಣಕ್ಕೆ ಗುರಿಯಾದರೂ ನೀತಿಯ ನಿಮಿತ್ತ, ಪವಿತ್ರಾತ್ಮರ ನೀತಿಯ ನಿಮಿತ್ತ ನಾವು ಜೀವಿಸುತ್ತೇವೆ. Hallelujah. 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 When Christ is in you, you need to understand these 2 things. One is, the body is dead to the sin. ನೋಡಿ, ಕ್ರಿಸ್ತ ಯೇಸು but your spirit is not dead to the sin. ಅರ್ಥ ಮಾಡಿಕೊಳ್ಳಿ. ಕ್ರಿಸ್ತ ಯೇಸು ನಮ್ಮ ಒಳಗಡೆ it is living for the righteousness. ಕ್ರಿಸ್ತ ಯೇಸು ನಮ್ಮ ಒಳಗಡೆ ಇದ್ರೆ ನಮ್ಮ ದೇಹ ಮರಣಕ್ಕೆ ಗುರಿಯಾದರೂ ಪವಿತ್ರಾತ್ಮ ನಮ್ಮಲ್ಲಿ ಇರುವುದರಿಂದ ನಾವು ಜೀವಾಳವನ್ನು ಪಡೆಯುತ್ತೇವೆ. So the Christ inside you is bringing the heavenly righteousness inside you. ನೋಡಿ, ನಮ್ಮ ಒಳಗಡೆ ಇರುವ ಯೇಸು ಸ್ವಾಮಿ ಸ್ವರ್ಗೀಯವಾದ ನೀತಿಯನ್ನು ನಮಗೆ ತಂದು ಕೊಡ್ತಾರೆ. Hallelujah. 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 The heavenly righteousness we have ಸ್ವರ್ಗೀಯವಾದ, because of Christ. Christ the just, Christ the righteous one. ನೋಡಿ, ಸ್ವರ್ಗೀಯವಾದ ನೀತಿ ನಮ್ಮಲ್ಲಿ ಇರಲು ಕಾರಣ ನಮ್ಮಲ್ಲಿ ಕ್ರಿಸ್ತ ಯೇಸು ಇರುವುದರಿಂದ. Hallelujah. Hallelujah. We have self righteousness in us. ನೋಡಿ, ನಮ್ಮಲ್ಲಿ ಸ್ವಾರ್ಥತೆಯಾದಂತ ಸ್ವಯನೀತಿ, ನಮಗೆ ಸ್ವಾರ್ಥತೆಯ ನೀತಿ ಇದೆ. ನಮ್ಮಲ್ಲಿ ಸ್ವಯನೀತಿ ಉಂಟು. ನಮ್ಮಲ್ಲಿ ನಾವೇ ನೀತಿ, ನಮ್ಮಲ್ಲಿ ಸ್ವಯಂ ನೀತಿ ಇದೆ. ಆ ಸ್ವಯನೀತಿ ನಿನ್ನೊಂಡ നമ്മൾ പറയുന്നേ, ನೋಡಿ, ನಮ್ಮನ್ನೇ ನೀತೀಕರಿಸುತ್ತ ನಾವು ಹೇಳ್ತೇವೆ,
ഞാൻ ഈ ചുങ്കക്കാരനെ പോലെ അല്ലായികയാൽ നിന്നെ സ്തുതിക്കുന്നു. ಈ ಸುಂಕ ವಸೂಲಿಗಾರನಾಗಿ ಅಲ್ಲ ನಾನು, ಅದಕ್ಕಾಗಿ ನಿಮಗೆ ಧನ್ಯವಾದ. ഞാൻ പള്ളിയിൽ പോകുന്നുണ്ട്, ನಾನು ಚರ್ಚಿಗೆ ಹೋಗ್ತಾ ಇದ್ದೇನೆ, ആരാധനയ്ക്ക് ഇരിക്കുന്നുണ്ട്, ಆರಾಧನೆಗೆ ಕುಳಿತುಕೊಳ್ತಿದ್ದೇನೆ, കൺവെൻഷൻ നടത്താൻ കാശ് കൊടുക്കുന്നുണ്ട്, ಧ್ಯಾನಕ್ಕಾಗಿ ಹಣ ಕೊಡುತ್ತಿದ್ದೇನೆ, ഭക്ഷണം കൊടുക്കാൻ പൈസ കൊടുക്കുന്നുണ്ട്, ಆಹಾರಕ್ಕಾಗಿ ಹಣ ಕೊಡುತ್ತಿದ್ದೇನೆ, അച്ഛനെ കാണുന്നുണ്ട്, ಗುರುಗಳನ್ನು ಭೇಟಿಯಾಗುತ್ತಿದ್ದೇನೆ, കപ്പ്യാരെ അറിയുന്നുണ്ട്, ಸಹಾಯಕರ ಪರಿಚಯವಿದೆ. അതുകൊണ്ടൊക്കെ എന്റെ കാര്യം ഒന്ന് നോക്കണേ. ಓ, ಆದ್ದರಿಂದ ನನ್ನನ್ನೊಮ್ಮೆ ಚೆನ್ನಾಗಿ ನೋಡ್ಕೊಳ್ಳಿ. ഇതാണ് സ്വയനീതി. ಇದಾಗಿದೆ ನಮ್ಮನ್ನೇ ನೀತೀಕರಿಸು. ഹല്ലേലൂയ. ಹಾಲೆಲೂಯ. ഫരിസേയർ പറഞ്ഞു, ಫರಿಸೇಯನು ಹೇಳಿದ, ഞങ്ങൾ ഉപവസിക്കുന്നുണ്ട്, ನಾವು ಉಪವಾಸ ಕೈಗೊಳ್ಳುತ್ತಿದ್ದೇವೆ, ഞങ്ങൾ പ്രാർത്ഥിക്കുന്നുണ്ട്, ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ. ഹല്ലേലൂയ. ಹಾಲೆಲೂಯ. ഇതാണ് സ്വയനീതി. ಇದಾಗಿದೆ ನಮ್ಮನ್ನು ನೀತೀಕರಿಸುವುದು. എല്ലാം ചെയ്യും, ಎಲ್ಲವನ್ನು ಮಾಡ್ತೇವೆ, ചെയ്തിട്ട് പറയൂ, ಮಾಡಿದ್ರ ಅಂತ ಹೇಳ್ತೇವೆ, ഈ ചെയ്തത് കൊണ്ട് ಈ ರೀತಿ ಮಾಡಿದರಿಂದ ദൈവമേ നീ എന്നെ പരിഗണിക്കണമേ, ದೇವರೇ ನನ್ನನ್ನೊಮ್ಮೆ ನೋಡಿಕೊಳ್ಳಿ. ഹല്ലേലൂയ. ಹಾಲೆಲೂಯ. ഇതാണ് സ്വയനീതി. ಇದಾಗಿದೆ ನಮ್ಮನ್ನು ನೀತೀಕರಿಸುವುದು. ഇത് ദൈവത്തിന്റെ ശത്രുവാണ്. ಇದು ದೇವರ ಶತ್ರು. ഈ നീതി കൊണ്ട് ദൈവത്തിന് മുമ്പിൽ നിൽക്കാൻ പറ്റില്ല. ಈ ನೀತಿಯಿಂದ ದೇವರ ಮುಂದೆ ಇರ್ಲಿಕ್ಕಾಗುವುದಿಲ್ಲ. എന്നാൽ മറ്റൊരു നീതിയുണ്ട്, ಆದ್ರೆ ಇನ್ನೊಂದು ನೀತಿ ಇದೆ, അതാണ് ക്രിസ്തുവിന്റെ നീതി. ಅದಾಗಿದೆ ಕ್ರಿಸ್ತನ ನೀತಿ. അത് യേശു നമ്മിൽ വന്നപ്പോൾ നമ്മിൽ വന്നിരിക്കുകയാണ്. ಅದು ಯೇಸು ನಮ್ಮಲ್ಲಿ ಬಂದಾಗ ನಮಗೆ ಅದು ಸಿಕ್ಕಿದೆ. ഹല്ലേലൂയ. ಹಾಲೆಲೂಯ. Christ is the righteousness of the Father. ನೋಡಿ, ಕ್ರಿಸ್ತ ಯೇಸು ಪಿತನ ನೀತಿಯಾಗಿದ್ದಾರೆ. The moment you realize the Christ who is inside you, ಕ್ರಿಸ್ತ ಯೇಸು ನಿನ್ನಲ್ಲಿ ಇದ್ದಾರಂತ ನೀನು ತಿಳಿದುಕೊಳ್ಳುವ ಕ್ಷಣದಲ್ಲಿ that Christ himself is working as a righteousness. ಕ್ರಿಸ್ತ ಯೇಸು ಒಳಗಡೆ ಇದ್ದುಕೊಂಡು ನೀತಿಯಾಗಿ ಪ್ರವರ್ತಿಸುತ್ತಾರೆ. It is Christ but it is righteousness. ನೋಡಿ, ಅವರು ಕ್ರಿಸ್ತ ಯೇಸು, ಅವರು ನೀತಿವಂತರು. Hallelujah. ಹಾಲೆಲೂಯ. Hallelujah. ಹಾಲೆಲೂಯ. Read that verse again. ಪುನಃ ಅದನ್ನು ಓದಿ. Romans 8 verse 10. ರೋಮ 8:10. But if Christ is inside you, ಕ್ರಿಸ್ತ ಯೇಸು ನಿಮ್ಮಲ್ಲಿ ವಾಸಿಸಿದರೆ, through the body is dead because of sin. ಶರೀರ ಪಾಪಕ್ಕೆ ಗುರಿ, ಪಾಪದಿಂದ ಮರಣಕ್ಕೆ ಗುರಿಯಾದರು. Body is moving to the death because of sin. ನೋಡಿ, ಪಾಪದಿಂದ ಶರೀರ ಮರಣಕ್ಕೆ ಹೋಗ್ತಾ ಇದೆ. Only through the death only this body will be released ನೋಡಿ, from the bondage of sin. ನೋಡಿ, ಪಾಪದಿಂದ ಶರೀರ ಹೊರಗಡೆ ಬರುವುದು ಮರಣಗೊಳ್ಳುವಾಗ ಮಾತ್ರ. Hallelujah. ಹಾಲೆಲೂಯ. Hallelujah. ಹಾಲೆಲೂಯ. Hallelujah. ಹಾಲೆಲೂಯ. നിങ്ങൾ വീട്ടിൽ പോയിട്ട് ഉടുപ്പ് ഊരി മാറ്റുന്ന പോലെ ನೀವು ಮನೆಗೆ ಹೋದ ನಂತರ ನಿಮ್ಮ ಅಂಗಿಯನ್ನು ಬಿಚ್ಚುವ ಹಾಗೆ ഈ പാപത്തിന്റെ ശരീരം മരണത്തിലൂടെ ഒഴിഞ്ഞു പോവുകയാണ്. ಈ ಪಾಪದ ದೇಹ ಮರಣದ ಮೂಲಕ ಹೋಗ್ಬಿಡುತ್ತದೆ. ഹല്ലേലൂയ. ಹಾಲೆಲೂಯ. അപ്പോഴും മറ്റൊന്നുണ്ട് നമ്മളിൽ. ಆಗ ನಮ್ಮ ಒಳಗಡೆ ಇನ್ನೊಂದು ಇದೆ. ഹല്ലേലൂയ. ಹಾಲೆಲೂಯ. We have clothed ourselves with Christ in the baptism. ನೋಡಿ, ದೀಕ್ಷಾ ಸ್ನಾನದ ಮೂಲಕ ಕ್ರಿಸ್ತ ಯೇಸುವೆನ್ನುವಂತ ಬಟ್ಟೆಯನ್ನು ನಾವು ಧರಿಸಿದ್ದೇವೆ. Hallelujah. ಹಾಲೆಲೂಯ. Oh, hallelujah. ಹಾಲೆಲೂಯ. Who is getting ear pain now? ಯಾರಿಗೀಗ ಕಿವಿ ನೋವಾಗ್ತಾ ಇದೆ? ಯಾರಿಗೆ ಕಿವಿ ನೋವು? Who is getting ear pain now? ಯಾರಿಗೀಗ ಕಿವಿ ತುಂಬಾ ನೋವಾಗ್ತಾ ಇದೆ? Lift your hand, lift your hand. ಅವ್ರ ಕೈ ಎತ್ತಲಿ, ಕೈ ಎತ್ತಲಿ. Where is that person? Where is that ಆ person? ವ್ಯಕ್ತಿಯಲ್ಲಿ, ಆ ವ್ಯಕ್ತಿಯಲ್ಲಿ ಕಿವಿ ನೋವಾಗ್ತಾ ಇರುವ ವ್ಯಕ್ತಿಯಲ್ಲಿ Who is getting severe ear pain now? ಯಾರಿಗೀಗ ತುಂಬಾ ಕಿವಿ ನೋವಾಗ್ತಾ ಇದೆ? Ear pain. ಕಿವಿ ನೋವು. Tinnitus. You are hearing sound also. ನೋಡಿ, ಕಿವಿಯ ಒಳಗಡೆಯಿಂದ ಸ್ವರ ಕೇಳಿಸ್ತಾ ಇದೆ. ಯಾರು ಆ ವ್ಯಕ್ತಿ? Who is that? ಯಾರು ಆ ವ್ಯಕ್ತಿ? Come forward, okay. ಬೇಗ ಮುಂದಕ್ಕೆ ಬನ್ನಿ. Come forward. ಮುಂದಕ್ಕೆ ಬನ್ನಿ. Okay, listen this very carefully. ನೋಡಿ, ಇದನ್ನು ಗಮನವಿಟ್ಟು ಆಲಿಸಿ. When Christ is in us, ಯೇಸು ಸ್ವಾಮಿ ನಮ್ಮಲ್ಲಿ ಇದ್ದರೆ it is the righteousness of God. ಅದು ದೇವರ ನೀತಿಯಾಗಿದೆ. Hallelujah. ಹಾಲೆಲೂಯ. Christ is the righteousness of the Father. ಕ್ರಿಸ್ತ ಯೇಸು ಪಿತನ ನೀತಿಯಾಗಿದ್ದಾರೆ. But if Christ is in you, ಕ್ರಿಸ್ತ ಯೇಸು ನಿನ್ನಲ್ಲಿ ಇದ್ದರೆ, body is anyway is going to the death. ನೋಡಿ, ಏನೇ ಆದ್ರೂ ಶರೀರ ಮರಣದ ಎಡೆಗೆ ಹೋಗ್ತದೆ. This will go into the death. ಅದು ಮರಣಕ್ಕೆ ಹೋಗ್ತದೆ. He is sad. Are you sad? ದುಃಖ ಆಯ್ತಾ? No. Hallelujah. ಹಾಲೆಲೂಯ. Hallelujah. ಹಾಲೆಲೂಯ. Anyway, ಏನೇ ಆದ್ರಿ this will go. ಇದೆಲ್ಲ ಹೋಗ್ಬಿಡ್ತದೆ. I know you are feeding it well, but it will go. നീ നന്നായി പരിപാലിക്കുന്നു, പക്ഷേ ഇത് മരണത്തിലേക്ക് പോകും. ಚೆನ್ನಾಗಿ ನೋಡ್ಕೊಳ್ತಾ ಇದೀಯಾ, ಆದ್ರೆ ಅದೆಲ್ಲ ಮರಣಕ್ಕೆ ಹೋಗ್ತದೆ. എല്ലാം പോകും, ಎಲ್ಲ ಹೋಗ್ಬಿಡ್ತದೆ. പക്ഷെ മറ്റൊന്നുണ്ട്. ಆದ್ರೆ ಇನ್ನೊಂದಿದೆ. അതാണ് ಅದಾಗಿದೆ the spirit
ಪವಿತ್ರಾತ್ಮ. Spirit. ಆತ್ಮ Is life. ಅದು ಜೀವಾಳವಾಗಿದೆ. Is life. ಅದು ಜೀವ. Oh, hallelujah. 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 You have to understand this two angle. ನೋಡಿ, ಇದನ್ನು ಈ ಎರಡು One is body, other one is spirit. ಅರ್ಥ ಮಾಡಿಕೊಳ್ಳಿ. ಒಂದು ಶರೀರ, ಇನ್ನೊಂದು ಆತ್ಮ. Body, where body is traveling, where body is moving, ಎಂಗೋಟ ಶರೀರ ನಮ್ಮ ಶರೀರ ಎಲ್ಲಿಗೆ ಹೋಗ್ತಾ ಇದೆ? ಮಾತಾಡಿ. ನಮ್ಮ ದೇಹ ಎಲ್ಲಿಗೆ ಹೋಗ್ತಾ ಇದೆ? To the death. ಮರಣಕ್ಕೆ. To the death. ಮರಣಕ್ಕೆ. To the death. ಮರಣಕ್ಕೆ. Dying ആണ്. ನೋಡಿ, ಸಾಯ್ತಿದ್ದೇವೆ. മരിച്ചോണ്ടിരിക്കുക. ಸಾಯುತ್ತಲೇ ಇದ್ದೇವೆ. Death ആണ്. നിങ്ങൾ എത്ര ആന്റി ഏജ് ക്രീം ഉപയോഗിച്ചാൽ ഇത് മരണത്തിലേക്ക് പോയിക്കൊണ്ടിരിക്കുക. ನಾವು ಎಷ್ಟೆಲ್ಲ ಆಂಟಿ ಏಜ್ ಕ್ರೀಮ್ ಉಪಯೋಗಿಸಿದ್ರು ನಾವು ಮರಣದೆಡೆಗೆ ಹೋಗ್ತಾ ಇದ್ದೇವೆ. ಆ ಕ್ರೀಮ್, ಈ ಕ್ರೀಮ್, അതിന്റെ മേലെ വേറെ ക്രീം എല്ലാം തൂത്താലും ಆ ಕ್ರೀಮ್, ಈ പുഴു ഇങ്ങനെ കേറി വരും. ಅದೆಲ್ಲ ನಾವು ಹಚ್ಚಿದ್ರು ಹುಳಗಳು ಬಂದು ತಿನ್ನುತ್ತದೆ ನಮ್ಮನ್ನು. പിന്നെ ഒത്തിരി ക്രീം തേച്ചാൽ ഒരു ഗുണമുണ്ട്, പുഴുവിന് ഒരു നല്ല സ്മൂത്ത് റണ്ണിങ് കിട്ടും. ನೋಡಿ, ತುಂಬಾ ಕ್ರೀಮ್ ಹಚ್ಚಿದ್ರೆ ಒಂದು ಪ್ರಯೋಗ, ಹುಳಗಳಿಗೆ ಸುಲಭವಾಗಿ ಎಲ್ಲ ಬರಬಹುದಲ್ವಾ? ഹല്ലേലൂയ. ಹಲ್ಲೆಲೂಯಾ. ഇത് മരണത്തിലേക്കാ പോകുന്നത്. ಇದು ಮರಣದೆಡೆಗೆ ಹೋಗ್ತಿದೆ. ഇത് മരണത്തിലേക്കാ പോകുന്നത്. ಇದು ಮರಣದೆಡೆಗೆ ಹೋಗ್ತಿದೆ. ഇത് രണ്ട് കൈയുണ്ട്. ನೋಡಿ, ಎರಡು ಕೈ ಚಾಚಿ ಹಿಡಿದುಕೋಪ್ಪ. Hallelujah. Hallelujah. This is one hand. ನೋಡಿ, ಇದೊಂದು ಕೈ. Going to the ಆ ಕೈ ಎಲ್ಲಿಗೆ ಹೋಗ್ತಾ ಇದೆ? death. ಮರಣಕ್ಕೆ. ಮರಣ. That is your body. ಇದು ನೋಡಿ ಶರೀರ. Your body. ಇದು ಇವರ ಶರೀರ. Hallelujah. Hallelujah. But there is another thing. ಆದ್ರೆ ಇನ್ನೊಂದು ಕಾರ್ಯವಿದೆ. That is the spirit inside you. ಆತ್ಮ ಒಳಗಡೆ ಇದೆ. Okay. Body is dead because of sin. ನೋಡಿ, ಶರೀರ ಪಾಪದ ನಿಮಿತ್ತ ಮರಣಕ್ಕೆ ಹೋಗ್ತದೆ. But your spirit. ಆದ್ರೆ ಆತ್ಮ in the side. ಇನ್ನೊಂದು ಬದಿ. Spirit is life because of the righteousness. ಆತ್ಮ ಜೀವದೆಡೆಗೆ ಹೋಗ್ತದೆ, ಯಾಕೆಂದ್ರೆ ನೀತಿಯುತವಾಗಿ. Spirit is life because of the righteousness. ಆತ್ಮಕ್ಕೆ ಜೀವ ಬರುತ್ತದೆ, ಯಾಕೆಂದ್ರೆ ನೀತಿಯುತವಾಗಿ. This happens because Christ is in you. ಇದು ಸಂಭವಿಸುವುದು ಯಾಕೆಂದ್ರೆ ಕ್ರಿಸ್ತ ಯೇಸು ಒಳಗಡೆ ಇದ್ದಾರೆ. Hallelujah. 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 You know what will happen to the worldly people? ಏನಾಗಿದೆ? ಲೌಕಿಕವಾದ ಜನರಿಗೆ ಸಂಭವಿಸುವುದು ಎರಡು ಆಚೆ ಹೋಗ್ತದೆ. ನೋಡಿ, ಈಚೆ ಏನು ಬರಲಿಕ್ಕಿಲ್ಲ, ಎರಡು ಆ ಕಡೆನೆ ಹೋಗ್ತಾ ಇದೆ. ಹಲ್ಲೆಲೂಯಾ. ಶರೀರ ಆಚೆ ಹೋಗ್ತಾ ಇದೆ, ಆತ್ಮವು ಆಚೆ ಹೋಗ್ತಾ ಇದೆ. ಈಗ ನಮಗೇನಾಗಿದೆ ಸಂಭವಿಸುವುದು? ಶರೀರ ಮರಣಕ್ಕೆ ಹೋಗ್ತದೆ, ಮರಣಕ್ಕೆ ಹೋಗ್ತದೆ. ಆತ್ಮ ಜೀವದೆಡೆಗೆ ಹೋಗ್ತದೆ. Hallelujah. Hallelujah. Because Christ is inside you. ಯಾಕೆಂದ್ರೆ ಕ್ರಿಸ್ತ ಯೇಸು Because Christ is in you. ಕ್ರಿಸ್ತ ಯೇಸು ನಿಮ್ಮಲ್ಲಿದ್ದಾರೆ. ಕ್ರಿಸ್ತ ಯೇಸು ನಿಮ್ಮಲ್ಲಿದ್ದಾರೆ. ಕ್ರಿಸ್ತ ಯೇಸು ನಿಮ್ಮಲ್ಲಿದ್ದಾರೆ. Christ is in you. Christ in me. ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. Christ is in us. ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. Christ is in you. ಕ್ರಿಸ್ತ ಯೇಸು ನಿನ್ನಲ್ಲಿ ಇದ್ದಾರೆ. Everybody say Christ is in me. ಎಲ್ಲರೂ ಹೇಳಿ, ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. Christ is in me. ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. Through that Christ, ಕ್ರಿಸ್ತ ಯೇಸುವಿನ I ಮೂಲಕ am into life. ನಾನು I ಜೀವಕ್ಕೆ am ಬರುವೆ. into righteousness. ನಾನು ನೀತಿಯನ್ನು ಪಡೆಯುವೆ. If Christ is in you, ಕ್ರಿಸ್ತ ಯೇಸು ನಿಮ್ಮಲ್ಲಿ ಇದ್ದರೆ you won't die. ನೀವು ಸಾಯುವುದಿಲ್ಲ. Hallelujah. Hallelujah. അതാ യേശു പറഞ്ഞത്. അതാಗಿದೆ യേശു ಹೇಳಿದ್ದು. എന്നിൽ വിശ്വസിക്കുന്നവൻ മരിച്ചാലും ജീവിക്കും. ನನ್ನಲ್ಲಿ ವಿಶ್ವಾಸವಿಟ್ಟವನು ಮರಣಗೊಂಡು ಜೀವಿಸುವನು. Hallelujah. 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 സാധാരണ ചപ്പാത്തി കഴിക്കുന്നവൻ മരിച്ചു പോകും. സാധാരണ ചപ്പാത്തി തിന്നുവನು ಸಾಯುತ್ತಾನೆ. ഈ അപ്പം ഭക്ഷിക്കുന്നവൻ മരിച്ചാലും ജീവിക്കും. ഈ ರೊಟ್ಟಿ ಭುಜಿಸುವವನು ಮರಣಗೊಂಡರೂ ಜೀವಿಸುವನು. Hallelujah. 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 ഡിഫറൻസ് ಇದಾಗಿದೆ ವ್ಯತ್ಯಾಸ. സാധാരണ അപ്പം കഴിച്ചു മരിച്ചു, ಸಾಧಾರಣ ರೊಟ್ಟಿ ತಿಂದ್ರು ಮರಣಗೊಂಡ್ರು, ഇത് കഴിച്ചു ജീവിച്ചു. ಇದನ್ನು ತಿಂದು ಬದುಕಿದರು. കാരണം ഇത് കഴിക്കുമ്പോൾ ക്രിസ്തു നിന്നിലുണ്ട്. ಕಾರಣ ಇದನ್ನು ತಿನ್ನುವಾಗ ക്രിസ്തു നിന്നിലുണ്ട്. ಕ್ರಿಸ್ತ ಯೇಸು ನಿನ್ನಲ್ಲಿದ್ದಾರೆ. ಅದಾಗಿದೆ ಜೀವ ಮತ್ತು ನೀತಿ. ക്രിസ്തു നീതിയും ജീവനുമാണ്. ಕ್ರಿಸ್ತ ಯೇಸು ನೀತಿ ಮತ್ತು ಜೀವ. ക്രിസ്തു നീതിയും ജീവനുമാണ്. ಕ್ರಿಸ್ತ ಯೇಸು ನೀತಿ ಮತ್ತು ಜೀವ.
ക്രിസ്തു നീതിയും ജീവനുമാണ്. ಎಲ್ಲರೂ ಹೇಳಿ ಕ್ರಿಸ್ತ ಯೇಸು ಕ್ರಿಸ್ತು ನೀತಿಯು ಜೀವವೂ ಆಗಿದ್ದಾರೆ. Everybody say Christ is life and righteousness. ಎಲ್ಲರೂ ಹೇಳಿ ಕ್ರಿಸ್ತ ಯೇಸು ನೀತಿ ಮತ್ತು ಜೀವ. Righteousness and life, let it flow. ನೀತಿ ಮತ್ತು ಜೀವ ಹರಿಯಲಿ. ಎಲ್ಲರೂ ಹೇಳಿ ಕ್ರಿಸ್ತ ಯೇಸು ನೀತಿಯು ಜೀವವಾಗಿದ್ದಾರೆ. ಹೇಳಿ ಹೇಳಿ ಜೀವನ, ನೀತಿಯು ಜೀವವಾಗಿದ್ದಾರೆ. ನೀತಿ ಜೀವ ಹೇಳಿ, ಬಾಯಿ ತೆರೆದು ಹೇಳಿ. ഇതാ യേശു പറഞ്ഞത്, നീതിക്ക് വിശന്ന് ദാഹിക്കുന്നവർ ഭാഗ്യവാന്മാർ, അവർക്ക് നീതി ലഭിക്കും. ಅದಲ್ಲವೇ ಮ್ಯಾಥ್ಯೂ 5ನೇ ಅಧ್ಯಾಯದಲ್ಲಿ ಹೇಳ್ತಾ ಇರೋದು, ನೀತಿಗಾಗಿ ತವಕ ಪಡುವವರಿಗೂ ಭಾಗ್ಯವಂತರು. Those who are thirsty and hunger for the righteousness, ನೀತಿಗಾಗಿ ಯಾರೆಲ್ಲ ದಾಹದಿಂದ ಬಯಸುತ್ತೀರೋ they will receive righteousness. ಅವರು ನೀತಿಯನ್ನು ಪಡೆದುಕೊಳ್ಳುತ್ತಾರೆ. ಏದು ನೀತಿ ಅವರಿಗೆ? ಯಾವ ನೀತಿಯಾಗಿದೆ ಅವರಿಗೆ ಸಿಗುವುದು? righteousness of Christ. ಕ್ರಿಸ್ತ ಯೇಸುವಿನ ನೀತಿ. ಎവിടെ ಎവിടെ ಎಡೆ ಶರೀರ ಎവിടെ? Hallelujah. 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 ഏത് നീതി അവർക്ക് കിട്ടുന്നേ? ಯಾವ ನೀತಿಯಾಗಿದೆ ಸಿಗುವುದು? Matthew chapter 5 യേശു സംസാരിക്കുമ്പോൾ, മത്തായി 5ರಲ್ಲಿ ಯೇಸು ಸ್ವಾಮಿ ಮಾತನಾಡುತ್ತಿರುವಾಗ, കേൾക്കുന്നവർക്കാർക്ക് നീതിക്ക് വേണ്ടിയുള്ള ദാഹമൊന്നും ഇല്ല. ಅದನ್ನು ಕೇಳಿಸುವವರು ಯಾರಿಗೂ ನೀತಿಗಾಗಿರುವ ದಾಹ ಇಲ್ಲ. ಅವರು ವೆಲ್ ಸ್ಯಾಟಿಸ್ಫೈಡ್ ആണ് സ്വയനീതിയിൽ. ಅವರು ತಮ್ಮನ್ನು ನೀತೀಕರಿಸಿ ತೃಪ್ತರಾಗಿದ್ದಾರೆ. ಅವರು പറയുന്നത്, ഞങ്ങൾ പതാരം കൊടുക്കുന്നുണ്ട്, സാബത്ത് അനുഷ്ഠിക്കുന്നുണ്ട്, മോശയുടെ നിയമം ഞങ്ങളുടെ കയ്യിലുണ്ട്. ಅವ್ರು ಹೇಳ್ತಾ ಇದ್ದಾರೆ, ನಾವು ಸಬ್ಬತ್ ದಿನ ಆಚರಿಸ್ತಾ ಇದ್ದೇವೆ, ಮೋಶೆಯ ಆಜ್ಞೆ ಕಟ್ಟಳೆಗಳೆಲ್ಲ ನಾವು ಪಾಲಿಸ್ತಾ ಇದ್ದೇವೆ. ಕಟ್ಟಳೆ ಎಲ್ಲ ನಮ್ಮ ಕೈಲುಂಟು. ಎಲ್ಲ ರೀತಿಯ ಕಟ್ಟಳೆಗಳೆಲ್ಲ ನಮಗೆ ಗೊತ್ತು, നമുക്കൊരു പ്രശ്നമില്ല, ನಮಗೆ ಯಾವ ತೊಂದರೆ ಇಲ್ಲ. യേശു പറഞ്ഞു, ಯೇಸು ಹೇಳಿದರು, ಈ ನೀತಿ ನಿನ್ನೆ ಈ ನೀತಿ ദൈവരാജ്യത്തിൽ പ്രവേശിപ്പിക്കത്തില്ല, ದೇವರ ಸಾಮ್ರಾಜ್ಯದಲ್ಲಿ ಸೇರಿಸುವುದಿಲ್ಲ. മറ്റൊരു നീതിക്ക് വേണ്ടി നീ വിശക്കണം, ಇನ್ನೊಂದು ನೀತಿಗಾಗಿ ನೀನು ಹಸಿಯಬೇಕು, ಅದಕ್ಕಾಗಿ ಬಾಯಾರಬೇಕು. യേശു പറഞ്ഞു, നീതിക്ക് വിശന്ന് ദാഹിക്കുന്നവർ ഭാഗ്യവാൻ, blessed are the one thirsty and hungry for the righteousness. ಅದಾಗಿದೆ ಯೇಸು ಹೇಳಿರುವುದು, ನೀತಿಗಾಗಿ ಯಾರೆಲ್ಲ ಹಸಿಯುತ್ತೀರೋ ಬಾಯಾರುತ್ತೀರೋ ಅವರೆಲ್ಲರೂ ಭಾಗ್ಯವಂತರು. ಹಸಿವೆ ಆಗ್ತಾ ಇದೆ, ಹಸಿವೆ ಆಗ್ಬೇಕು. ಹಸಿವೆ ಇಲ್ವಾ? ಹಸಿವೆ ಇಲ್ವಾ? ಹಸಿವೆ ಆಗ್ಲಿ, ಹೇಳಪ್ಪ, ಹಸಿವೆ ಆಗ್ತಾ ಇದೆಯಾ ಅಂತ ಹೇಳು. ಹೇಳ, ಕಂಡಿಟ್ಟು തോന്നുന്നില്ലല്ലോ, ನಿಮ್ಮ ನೋಡಿದ್ರೆ ಅನಿಸ್ತಾ ಇಲ್ಲ ಅವ್ರು ಹಸಿವೆ ಆಗ್ತಾ ಇದೆಯಾ ಅಂತ. ಹಸಿವೆ ಆಗ್ತಾ ಇದೆ, ಹಸಿವೆ ಆಗ್ತಾ ಇದೆ. ಯಾವುದಕ್ಕಾಗಿ ಹಸಿವೆ? ಕ್ರಿಸ್ತ ಯೇಸು ಬರಬೇಕು, ನೀತಿ ಬರಬೇಕು. ಯಾಕೆ ನೀತಿ ಬೇಕು? നീതി ഒറ്റയ്ക്ക് വരില്ല, ನೀತಿ ಒಂಟಿಯಾಗಿ ಬರುವುದಿಲ್ಲ. ರೋಮ 8:10 ಜೀವನಂ ನೀತಿಯು, ಜೀವ ಮತ್ತು ನೀತಿ. ಚಪ್ಪಾಳೆ ತಟ್ಟಿ, ಜೀವ ಮತ್ತು ನೀತಿ. ಓ ಹalleluya, ಹalleluya. ವಿತ್ ಗ್ರೇಟ್ ಥರ್ಸ್ಟ್ ಅಂಡ್ ಹಂಗರ್. ನೋಡಿ, ಇದು ಶ್ರೇಷ್ಠವಾದ ಬಾಯಾರಿಕೆ ಮತ್ತು tonight ask for the righteousness. ನೋಡಿ, ನಾವು ನೀತಿಗಾಗಿ, ask for the righteousness, ನೀತಿಗಾಗಿ ಕೇಳಿಕೊಳ್ಳಿ. hallelujah, hallelujah. This teacher, she came all the way from Chikmagalur. ನೋಡಿ, ಈ ಟೀಚರ್ ಚಿಕ್ಕಮಗಳೂರಿನಿಂದ ಪ್ರಯಾಣ ಮಾಡಿ ಇಲ್ಲಿ ಬಂದಿದ್ದಾಳೆ. Another family, they came from Bangalore. ಇನ್ನೊಬ್ಬರು ಸಹೋದರ ಬ್ಯಾಂಗ್ಳೂರಿನಿಂದ ಬಂದಿದ್ದಾರೆ. She is there. ನೋಡಿ, ಅಲ್ಲಿ ಇದ್ದಾರೆ. ಯಾಕೆ? They were telling me they came from Bangalore. ಅವರು ಹೇಳಿದ್ರು ಅವರು ಬ್ಯಾಂಗ್ಳೂರಿನಿಂದ ಬಂದಿದ್ದಾರೆ ಎಂದು. Hallelujah. Hallelujah. What made you to come here? ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಎನ್ನ ವರಾನ್ ಪ್ರೇರೇಪಿಸುತ್ತದೆ. ಏನಾಗಿದೆ ಬರಲು ಪ್ರೇರಣೆ ಕೊಡುವುದು? ನೀತಿಗೆ ವೇണ്ടിയുള്ള ದಾಹ, നീതികാകിರುವ ദാഹ, നീതിക്ക് വേണ്ടിയുള്ള വിശപ്പ്, നീതികാകിರುವ ಹಸಿವೆ. ഇത് അപ്പത്തിനായുള്ള വിശപ്പല്ല, ഇത് റൊട്ടിಗಾಗಿರುವ ಹಸಿವೆಯಲ್ಲ, ഇത് വെള്ളത്തിനായുള്ള ദാഹമല്ല, ഇത് നീതിಗಾಗಿರುವ ദാഹವಲ್ಲ, ഇത് കർത്താവിന്റെ നീതിക്ക് വേണ്ടിയുള്ള ദാഹം. യേശുവർ നീതിക്ക് വിശന്ന് ദാഹിക്കുന്നവർ ബ്ലെസ്ഡ് ആണ്, ഭാഗ്യവാന്മാരാണ്, അവർക്ക് നീതി ലഭിക്കും. ಅದಲ್ಲವೇ ಯೇಸು ಹೇಳಿದ್ದು, ನೀತಿಗಾಗಿ ಬಾಯಾರುವವರು ಭಾಗ್ಯವಂತರು, ಅವರಿಗೆ ನೀತಿ ಸಿಗುತ್ತದೆ, ಅವರಿಗೆ ನೀತಿ ಸಿಗುತ್ತದೆ, ಸಿಗುತ್ತದೆ. I will give them righteousness. ನಾನು ನೀತಿ ಅವರಿಗೆ ಕೊಡುವೆ. Righteousness is me myself. ನೋಡಿ, ನೀತಿ ನನಗೆ ಬೇಕು. I am the righteousness of the Father. ನಾನೇ ಪಿತನ ನೀತಿ. I am the righteousness of the Father. ಯೇಸು ಹೇಳಿದ್ರು, ನಾನೇ ಪಿತನ ನೀತಿ. When I am inside you, ನಾನು ನಿನ್ನ ಒಳಗಡೆ ಇದ್ದರೆ, you will see the life and righteousness. ನೀನು ಜೀವ ಮತ್ತು ನೀತಿಯನ್ನು ಕಾಣುತ್ತೀ. Hallelujah. Hallelujah. Tonight, ಇಂದು ರಾತ್ರಿ body,
Body. ಶರೀರ ಎಲ್ಲಿಗೆ ಹೋಗ್ತದೆ? Body. ಶರೀರ ಎಲ್ಲಿಗೆ ಹೋಗ್ತದೆ ಹೇಳಿ? Moving to the death. ಮರಣದೆಡೆಗೆ ಹೋಗ್ತದೆ. Death. ಮರಣದೆಡೆಗೆ. You will die. You will die. ನೀವು ಸಾಯುತ್ತೀರಿ. You will die. Everybody will die. ಎಲ್ಲರೂ ಸಾಯುತ್ತೀರಿ. Hallelujah. Hallelujah. This is moving to the death. ಅದು ಮರಣಕ್ಕೆ ಹೋಗ್ತಾ ಇದೆ. Another one. ಇನ್ನೊಂದು. Another one. ಇನ್ನೊಂದು ಯಾವುದು? Another one. ಇನ್ನೊಂದು ಯಾವುದು? Your spirit. ಆತ್ಮ. Your spirit. ನಿನ್ನ ಆತ್ಮ is thirsty for God. ಅದು ದೇವರಿಗಾಗಿ ಬಯಸುತ್ತಿದೆ. Because he is from God. ಯಾಕಂದ್ರೆ ಅವನು ಬಂದಿರುವುದು ದೇವರಿಂದ. This one is from the soil. ಇದು ಮಣ್ಣಿನಿಂದ ಬಂದಿರುವುದು. It has to go there. ಅದು ಮಣ್ಣಿಗೆ ಹೋಗ್ತದೆ. But the spirit ಆದ್ರೆ ಆತ್ಮ is from above. ಮೇಲಿನಿಂದ ಬಂದದ್ದು. It has to go there. ಅಲ್ಲಿಗೆ ಅದು ಹೋಗ್ಬೇಕು. This has always ಇದು ಯಾವಾಗಲೂ connection with this. ನೋಡಿ ಮಣ್ಣಿನೊಂದಿಗೆ ಸಂಪರ್ಕ ಇರ್ತದೆ. Hallelujah. 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 But another one is there. ಆದ್ರೆ ಇನ್ನೊಂದು ಒಳಗಡೆ ಇದೆ. ಮಣ್ಣು ಮಣ್ಣೋಡು ചേരും ವಿಣ್ಣು ವಿಣ್ಣೋಡು ചേരും. ಮಣ್ಣು ಮಣ್ಣಿನೊಂದಿಗೆ ಒಂದಾಗ್ತದೆ, ಸ್ವರ್ಗ ಸ್ವರ್ಗದೊಂದಿಗೆ ಒಂದಾಗ್ತದೆ. Hallelujah. 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 ಇದು അങ്ങോട്ട് പോകും. ಅದು ಆಚೆ ಹೋಗ್ತದೆ. ಹೋಗ್ಲಿ ಹೋಗ್ಲಿ ಇದು അങ്ങോട്ട് പോകും. ಇದು ಆಚೆ ಹೋಗ್ತದೆ. ಪಾಟು ಪಾಡಿ ಎಡ್ಕೊಂಡು പോകും. ನಂತರ ಎತ್ಕೊಂಡು ಹೋಗ್ತಾರೆ. ആൾക്കാർ എടുത്തുകൊണ്ട് പോകും. ಜನರು ಅದನ್ನ ಎತ್ಕೊಂಡು ಹೋಗ್ತಾರೆ. ಇದಕ್ಕೆ എടുക്കുമ്പോൾ ആൾക്കാർ പറയും ಅಯ್ಯೋ ಭಯಂಕರ ಕಟ್ಟೆയാണ്. ಇವರನ್ನ ಎತ್ಕೊಳ್ಳುವಾಗ ಜನರು ಹೇಳ್ತಾರೆ ಅಯ್ಯೋ ಎಷ್ಟು ಭಾರ. Hallelujah. 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 എടുത്തുകൊണ്ട് പോകും. ಅವರು ಎತ್ಕೊಂಡು ಹೋಗ್ತಾರೆ. മണ്ണിൽ വെച്ചിട്ട് പറയും. ಮಣ್ಣಲ್ಲಿ ಇಟ್ಟು ಹೇಳ್ತಾರೆ ബൈ ബൈ ಬಾಯ್ ಬಾಯ್ ബൈ ബൈ ಬಾಯ್ ಬಾಯ್. ഭാര്യ പറയും, ഭർത്താവ് പറയും, ಹೆಂಡತಿ ಹೇಳ್ತಾಳೆ, ಗಂಡ ಹೇಳ್ತಾರೆ. അപ്പൊ ഒന്ന് വേറൊന്ന് പോകും. ಆಗ ಇನ್ನೊಂದು ಹೋಗ್ತದೆ ദൈവത്തിലോട്ട്, ದೇವರ ಬಳಿಗೆ. അതാണ് ആത്മാവ്. ಅದಾಗಿದೆ ಆತ್ಮ. ക്രിസ്തു നിന്നിലുണ്ടെങ്കിൽ. ಕ್ರಿಸ್ತ ನಿನ್ನಲ್ಲಿ ಇದ್ದರೆ. What a beautiful words. ಎಷ್ಟು ಮನೋಹರವಾದ ನುಡಿ. ಎಂತ ವಚನ ಅದು. ಎಂತ ವಾಕ್ಯವಿದು. ರೋಮ 8:10. ರೋಮ 8:10. ಕ್ರಿಸ್ತು ನಿನ್ನಿലുണ്ടെങ്കിൽ. ಕ್ರಿಸ್ತ ಯೇಸು ನಿನ್ನಲ್ಲಿ ಇದ್ದರೆ. അതാണ് വ്യത്യാസം. ಅದಾಗಿದೆ ವ್ಯತ್ಯಾಸ. ಅದು ವ್ಯತ್ಯಾಸ. കീശയിൽ കാശുണ്ടെങ്കിലോ അല്ല. ಕೀಶೆಯಲ್ಲಿ ಹಣ ಇದ್ದದ್ರಿಂದ ಆಗುವುದಿಲ್ಲ. കീശയിൽ കാശുണ്ടെങ്കിലോ എന്നല്ല, ക്രിസ്തു നിന്നിലുണ്ടെങ്കിലോ എന്നാണ്. ಕೀಶೆಯಲ್ಲಿ ಹಣ ಇದ್ದರೆ ಎಂದಲ್ಲ, ಕ್ರಿಸ್ತ ಯೇಸು ನಿನ್ನಲ್ಲಿ ಇದ್ದರೆ. ഹല്ലേലൂയ. ഹല്ലേലൂയ. ക്രിസ്തു നിന്നിലുണ്ടെങ്കിലോ. ക്രിസ്ത യേശു നിನ್ನಲ್ಲಿ ಇದ್ದರೆ. അതാ വചനം പറയുന്നു, ഒരു മനുഷ്യൻ സർവ്വലോകവും നേടുകയും. ಅದಲ್ಲವೇ ಬೈಬಲ್ ಹೇಳ್ತಿರೋದು, ಒಬ್ಬನು ಇಡೀ ಪ್ರಪಂಚವನ್ನೇ ಗೆದ್ದುಕೊಂಡರು തന്റെ ആത്മാവിനെ നഷ്ടമാക്കുകയും ചെയ്താൽ ತನ್ನ ಆತ್ಮವನ್ನು ಕಳೆದುಕೊಂಡರೆ അവന് എന്ത് പ്രയോജനം? ಅವನಿಗೆ ಏನು ಪ್ರಯೋಜನ? അവന് എന്ത് പ്രയോജനം? ಅವನಿಗೆ ಏನು ಲಾಭ? ഇന്ന് യേശുവിനെ ഉള്ളത്തിൽ സ്വീകരിക്കണം. ಯೇಸುವನ್ನು ಒಳಗಡೆ ಬರಮಾಡಿಕೊಳ್ಳಿ. മോളെ, യേശുവിനെ ഉള്ളത്തിൽ സ്വീകരിക്കണം. ಮಗಳೇ, ಯೇಸುವನ್ನು ನಿನ್ನ ಒಳಗಡೆ ಬರಮಾಡಿಕೊ. യേശുവിനെ ഉള്ളത്തിൽ സ്വീകരിക്കണം. ಮಗನೇ, ಯೇಸುವನ್ನು ಒಳಗಡೆ ಬರಮಾಡಿಕೊ. യേശുവിനെ ഉള്ളത്തിൽ സ്വീകരിക്കണം. ಅಪ್ಪ ಅಮ್ಮ ಯೇಸುವನ್ನು ಒಳಗಡೆ ಸ್ವೀಕರಿಸಿ. ഹല്ലേലൂയ. ഹല്ലേലൂയ. ക്രിസ്തു നിന്നിലുണ്ടെങ്കിൽ. ಕ್ರಿಸ್ತ ಯೇಸು ನಿನ್ನಲ್ಲಿ ಇದ್ದರೆ 60, 80, 100 കൊണ്ട് നീ തീരില്ല. 60, 80, 100ರಲ್ಲಿ ನೀನು ಮುಗಿಯುವುದಿಲ್ಲ. പൊക്കും. ಕ್ರಿಸ್ತನು ನಿನ್ನನ್ನು ಮೇಲಕ್ಕೆ ತರುತ್ತಾರೆ. ಕ್ರಿಸ್ತನು ನಿನ್ನನ್ನು ಮೇಲಕ್ಕೆ ತರುತ್ತಾರೆ. ಕ್ರಿಸ್ತು ನಿನ್ನಿലുണ്ടെങ്കിലോ. ಯೇಸು ನಿನ್ನಲ್ಲಿ ಇದ್ದರೆ ಶರೀರ പാപ നിമിത്തം മരിക്കണം. ಪಾಪ ನಿಮಿತ್ತವಾಗಿ ಮರಣಗೊಂಡರು. മരണത്തിലേക്ക്. ಶರೀರ ಮರಣದವರೆಗೆ. ಆತ್ಮ നീതി നിമിത്തം ജീവനിലേക്ക്. ನೀತಿಯ ನಿಮಿತ್ತ ಜೀವದೆಡೆಗೆ. ಯಾರ ನೀತಿಯ ನಿಮಿತ್ತ? യേശുവിന്റെ നീതി. ಯೇಸುವಿನ ನೀತಿಯ ನಿಮಿತ್ತ. The proof of your righteousness is the resurrection of Jesus. ನೋಡಿ, ಕರೆಕ್ಟ್ ಆಗಿ പറയാം. ನೀತಿಯ ನಿಜ ಸಂಗತಿ ಅಂದ್ರೆ ಯೇಸು ಸ್ವಾಮಿಯ ಪುನರುತ್ಥಾನ. The proof of your resurrection, proof of your righteousness is the resurrection of Jesus. ನೋಡಿ, ಅವರ Romans 4:24. ರೋಮ 4:24. He died for our transgression. He has risen up for our righteousness. ನೋಡಿ, ಆತನು ನಮ್ಮ ಪಾಪಗಳ ಸಲುವಾಗಿ ಮರಣಗೊಂಡರು, ಆತನ ನೀತಿಯ ನಿಮಿತ್ತವಾಗಿ ಜೀವಿಸುತ್ತಿದ್ದಾರೆ. Hallelujah. 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 The resurrection of Jesus is for our righteousness. ನೋಡಿ, ಯೇಸು ಸ್ವಾಮಿಯ ಪುನರುತ್ಥಾನ ನಮ್ಮ ನೀತಿಯ ಸಲುವಾಗಿ. Christ is there inside. Resurrected Christ is there inside. ಪುನರುತ್ಥಾನಗೊಂಡ ಯೇಸು ನಿಮ್ಮ ಒಳಗಡೆ ಇದ್ದಾರೆ. He is your righteousness. ಆತನೇ ನಿಮ್ಮ ನೀತಿ. Actually there is a righteousness inside you that is called self righteousness. ನೋಡಿ, ನಿಮ್ಮ ಒಳಗಡೆ ಇರುವ ನೀತಿ ನಿಮ್ಮದೇ ಆದ ನೀತಿ. ನಾನದು ಮಾಡ್ತಾ ಇದ್ದೇನೆ, എനിക്ക് നീണ്ട താടി ഉണ്ട്, ನನಗೆ ಉದ್ದದ ಗಡ್ಡೆ ಇದೆ, എനിക്ക് മുട്ടിൽ തഴമ്പുണ്ട്,
എനിക്ക് സ്റ്റീലിന്റെ ചെയിൻ ഉണ്ട്, ನನಗೆ ಸ್ಟೀಲ್ನ ಚೈನ್ എനിക്ക് ಇದೆ, കാസിയോടെ വാച്ച് ഉണ്ട്, ನನಗೆ ಒಳ್ಳೆಯ ವಾಚ್ ಇದೆ, എനിക്ക് ട്രാക്ക് സൂട്ട് ഉണ്ട്, ನನಗೆ ಒಳ್ಳೆಯ എനിക്ക് ಪ್ಯಾಂಟ್, വുഡ്ലാൻഡ്സിന്റെ ഷൂസ് ഉണ്ട്. ನನಗೆ ಒಳ್ಳೆಯ ಶೂಸ್ ಇದೆ, അവിടെ ഉണ്ടോ? ಅಲ್ಲೇ ಇದೆ. ഞാനൊരു വുഡ്ലാൻഡ് ഷൂസും കൂടെ കാണുന്നു ഇതിനകത്ത്. ನಾನು ಈಗ ಅವನ ಕಾಲಲ್ಲಿ ಶೂ ಸಮೇತ ಕಾಣ್ತಾ ಇದ್ದೇನೆ. ಗುಡ್ ಲಕ್. ഹല്ലേലൂയ, ഹല്ലേലൂയ. ഹല്ലേലൂയ. എല്ലാം ഉണ്ട്, ಎಲ್ಲ ಇದೆ. പക്ഷെ അതൊന്നും നിന്നെ നീതിയല്ല. ಅದು ಯಾವುದು ನಮಗೆ ನೀತಿ ಅಲ್ಲ. നീതി ക്രൈസ്റ്റ് ആണ്. ನೀತಿ ಕ್ರಿಸ್ತ. ക്രിസ്തു നിന്നിലുണ്ടെങ്കിൽ, ಕ್ರಿಸ್ತ ಯೇಸು ನಿನ್ನಲ್ಲಿ ಇದ್ದರೆ, ക്രിസ്തു നിന്നിലുണ്ടെങ്കിൽ, ಯೇಸು ಪ್ರಭು ನಿನ್ನಲ್ಲಿ ಇದ್ದರೆ, ಕ್ರಿಸ್ತು ನಿನ್ನಿലുണ്ടെങ്കിൽ, ಕ್ರಿಸ್ತ ಯೇಸು ನಿನ್ನಲ್ಲಿ ಇದ್ದರೆ, എല്ലാവരും പറ ക്രിസ്തു നിന്നിലുണ്ടെങ്കിൽ. ಎಲ್ಲರೂ ಹೇಳಿ ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದರೆ. ಹೇಳಿ ಹೇಳಿ, ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದರೆ ಹೇಳಿ. ഇത് നന്നായിട്ട് പറ അന്നമ്മ. ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದರೆ അന്നമ്മ ഇത് പറയുന്നില്ല. ಹೇಳಿ ಹೇಳಿ, ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದರೆ. ಎಲ್ಲರೂ ಹೇಳಿ, ಎಲ್ಲರೂ ಹೇಳಿ. അന്നമ്മ പറയും. അതായത് വ്യത്യാസം ഇതാണ്, ഇത് ക്ലിയർ ആയിട്ട് കേൾക്കാം. വ്യത്യാസം ഇതാണ്, നിന്നിൽ ക്രിസ്തു ഉണ്ട് എന്നുള്ളതാണ് വ്യത്യാസം. ആ ക്രിസ്തുവാണ് ദൈവത്തിന്റെ നീതി. ആ ക്രിസ്തുവിലാണ് ദൈവത്തിന്റെ നീതി വെളിപ്പെട്ടിരിക്കുന്നത്. നിന്നെ വ്യത്യസ്തനാക്കുന്നത് നിന്നിൽ ക്രിസ്തു ഉണ്ട് എന്നുള്ളതാണ്. അത് ആ ഒരു ചിന്തയാണ് ഇവർക്ക് കിട്ടേണ്ടത്, അല്ലാതെ വേറെ എന്തും പറഞ്ഞിട്ട് കാര്യമില്ല. ನೋಡಿ, ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ನಿನ್ನನ್ನು ವ್ಯತ್ಯಸ್ತಗೊಳಿಸುವುದು ಕ್ರಿಸ್ತ ಯೇಸು ನಿನ್ನ ಒಳಗಡೆ ಇದ್ದಾರೆ. ಅದಾಗಿದೆ, ಅದಾಗಿದೆ ನೀತಿ, ಬೇರೆ ಏನೂ ಇಲ್ಲ. അതാണ് നീതി, ಅದಾಗಿದೆ ನೀತಿ, അതാണ് ജീവൻ, ಅದಾಗಿದೆ ಜೀವ, അതാണ് നിത്യജീവൻ, ಅದಾಗಿದೆ ನಿತ್ಯ ಜೀವ. ഈ ഒറ്റ ബോധ്യം മതി, ಈ ಒಂದೇ ತಿಳುವಳಿಕೆ ಸಾಕು. ക്രിസ്തു എന്നിലുണ്ട്, ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. ರೋಮ 8:10, ರೋಮ 8:10, Christ is in me. ಕ್ರಿಸ್ತರು ನನ್ನಲ್ಲಿ ಇದ್ದಾರೆ. ರೋಮ 8:10, ಯೇಸು ನನ್ನಲ್ಲಿ ಇದ್ದಾರೆ. ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. Hallelujah. Hallelujah. Everybody say. ಎಲ್ಲರೂ ಹೇಳಿ, ಎಲ್ಲರೂ ಹೇಳಿ, ಹೇಳಿ, ಗಟ್ಟಿ ಹೇಳಿ. Romans ರೋಮ 8:10, Christ is in me. ಯೇಸು ನನ್ನಲ್ಲಿ ಇದ್ದಾರೆ. ಕ್ರಿಸ್ತು എന്നിലുണ്ട്. ಕ್ರಿಸ್ತರು ನನ್ನಲ್ಲಿ ಇದ್ದಾರೆ. ಹೇಳಿ, ಎಲ್ಲರೂ ಹೇಳಿ, ಗಟ್ಟಿಯಾಗಿ ಹೇಳಿ. എനിക്ക് ആ രോഗമുണ്ട്, എനിക്ക് ഈ രോഗമുണ്ടെന്നൊക്കെ പറഞ്ഞ് അതേ നാമം കൊണ്ട് പറ, ക്രിസ്തു എന്നിലുണ്ട്. ನನಗೆ ಆ ಕಾಯಿಲೆ ಇದೆ, ಈ ಕಾಯಿಲೆ ಇದೆ ಅಂತ ಹೇಳಿದ ಅದೇ ನಾಲಿಗೆ ಬಾಯಿಯಿಂದ ನೀನು ಹೇಳು, ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. ಹೇಳು, ಹೇಳಿ, ಹೇಳಿ. നമ്മള് രോഗമുള്ള ഓരോ സ്ഥലത്ത് കൈവച്ചിട്ട് ഇവിടെ എനിക്ക് വേദനയുണ്ട്, എനിക്ക് വേദനയുണ്ട്, ನನಗೆ ಆ ಕಾಯಿಲೆ, ನನಗೆ ಇಲ್ಲಿ ನೋವಿದೆ, കഴുത്ത് എനിക്ക് വേദനയുണ്ട്, ನನಗೆ ಕುತ್ತಿಗೆಯಲ್ಲಿ ನೋವಿದೆ ಹೇಳಿದ ಅದೇ ಬಾಯಿ ನಾಲಿಗೆಯಿಂದ ಹೇಳಿ, ಕ್ರಿಸ್ತ ಯೇಸು. ಅದೇ ಬಾಯಿಯಿಂದ ಹೇಳು, ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ, ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. ಹೇಳಿ, ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. എനിക്ക് ഡിപ്രഷൻ ഉണ്ടെന്ന് പറഞ്ഞ നാവ് കൊണ്ട് പറ, ക്രിസ്തു എനിക്കുണ്ട്. ನನಗೆ ಖಿನ್ನತೆ ಇದೆ ಅಂತ ಹೇಳಿದ ನಾಲಿಗೆಯಿಂದ ಹೇಳು, ಕ್ರಿಸ್ತ ನನ್ನಲ್ಲಿ ಇದ್ದಾರೆ. ಹೇಳಿ, തോൽവി ഉണ്ട് എന്ന് നാവ് കൊണ്ട് പറ, ക്രിസ്തു എന്നിലുണ്ട്. അവൾക്ക് വിടുതൽ കിട്ടിക്കുന്നു. ನೋಡಿ, ಅವಳಿಗೆ ಬಿಡುಗಡೆ ಸಿಗ್ತಾ ಇದೆ. ಅವಳಿಗೆ മോഹൻ ചേട്ടാ അങ്ങോട്ട് ചെല്ല. ನೋಡಿ, ಅವಳಿಗೆ ಬಿಡುಗಡೆ ಸಿಗ್ತಾ ಇದೆ. അടുത്തിരിക്കുന്ന വെള്ള ഉടുപ്പ് ಅವಳಿಗೆ ಬಿಡುಗಡೆ ಸಿಗ್ತಾ ಇದೆ. ಅವಳಿಗಾಗಿ ക്രിസ്തു അവളിലുണ്ട്. ಕ್ರಿಸ್ತ ಯೇಸು ಅವಳಲ್ಲಿ ಇದ್ದಾರೆ. ಅವಳು ಏದೆಲ್ಲೋ ಬಂಧನങ്ങളിൽ നിന്ന് സ്വതന്ത്രമായിക്കൊണ്ടിരിക്കുന്നു. ಅವಳು ಯಾವುದೋ ಬಂಧನಗಳಿಂದ ಸ್ವಾತಂತ್ರ್ಯವಾಗ್ತಾ ಇದ್ದಾಳೆ. വലിയ ബന്ധനത്തിൽ സ്വതന്ത്രമായി, ದೊಡ್ಡ ಬಂಧನದಿಂದ ಬಿಡುಗಡೆ ಪಡೆಯುತ್ತಿದ್ದಾಳೆ. വചനം അവൾക്ക് വേണ്ടി വ്യാപിച്ചുകൊണ്ടിരിക്കുന്നു. ನೋಡಿ, ವಾಕ್ಯ ಅವಳ ಮೇಲೆ ಬರುತ್ತಾ ಇದೆ. യേശു അവൾക്ക് വേണ്ടി വ്യാപിച്ചു. ಯೇಸು ಅವಳಿಗಾಗಿ ಬಂದಿದ್ದಾರೆ. നിന്നെ ഊരാ കുടുക്കിനകത്ത് കുടുക്കിട്ടിരിക്കുക. ನೋಡಿ, ನಿನಗೆ ಹೊರಗಡೆ ಬರ್ಲಿಕ್ಕಾಗದೆ ಕಟ್ಟಿಟ್ಟಿದ್ದಾರೆ. യേശു നിന്റെ കെട്ടുകളെ ಯೇಸು ನಿನ್ನ ಕಟ್ಟುಗಳು ಬೀಸುತ್ತಿದ್ದಾರೆ. നിന്റെ ബന്ധുക്കൾ തന്നെ നിന്നെ കെട്ടി, ನಿನ್ನ ಸಂಬಂಧಿಕರು ನಿನ್ನನ್ನು ಕಟ್ಟಿ ಇಟ್ಟಿದ್ದಾರೆ. കർത്താവ് അതിനെ അഴിച്ചു കളയുന്നു. ಯೇಸು ಅದನ್ನು ಬಿಚ್ಚುತ್ತಿದ್ದಾರೆ. അമ്മ മാതാവ് നിനക്ക് വേണ്ടി പ്രാർത്ഥിക്കുന്നു. ಮಾತೆ ಮರಿಯಳು ನಿನಗಾಗಿ ಪ್ರಾರ್ಥಿಸುತ್ತಿದ್ದಾರೆ. നിനക്ക് വേണ്ടി ദൈവത്തിന്റെ അത്ഭുതം, ಈಗ ನಿನಗಾಗಿ ದೇವರು ಅದ್ಭುತ ಮಾಡುತ್ತಿದ್ದಾರೆ. മോഹൻ ചേട്ടാ അവളോട് പറ, ക്രിസ്തു നിന്നിലുണ്ട്. ಕ್ರಿಸ್ತರು ನಿನ್ನಲ್ಲಿ ಇದ್ದಾರೆ ಎಂದು ಅವಳಿಗೆ ಹೇಳಿ. ഹല്ലേലൂയ. ഹല്ലേലൂയ. ആ വീൽ ചെയർ ഇരിക്കുന്ന അമ്മ, ಆ ವೀಲ್ ಚೇರ್ ನಲ್ಲಿ ಕುಳಿತಿರುವಂತ ಅಮ್ಮ ആ അമ്മയോട് പറയുന്നു, ಆ ಅಮ್ಮನಲ್ಲಿ ಹೇಳುತ್ತಿದ್ದಾರೆ, നിന്റെ വലത്തെ വശത്ത്, ನಿಮ್ಮ ಬಲಗಡೆಯಲ್ಲಿ, നിന്റെ വലത്തെ വശത്ത് ನಿನ್ನ ಬಲಗಡೆಯಲ್ಲಿ നിനക്ക് തളർച്ചയുണ്ട്, ನೀನು ಸೋತು ಹೋಗಿದ್ದೀಯಾ. എന്നാൽ ക്രിസ്തു നിന്നോട് പറയുന്നു, യേശു നിന്നോട് പറയുന്നു, ಯೇಸು ನಿನ್ನಲ್ಲಿ ಹೇಳುತ್ತಿದ್ದಾರೆ, ക്രിസ്തു നിന്നിലുണ്ട്. വലത്തെ വശത്ത് തളർച്ച ഉണ്ട് എന്നല്ല, ಬಲಗಡೆ ಬಲಹೀನವಾಗಿದೆ ಎಂದಲ್ಲ, ಕ್ರಿಸ್ತ ಯೇಸು ನಿನ್ನಲ್ಲಿ ಇದ್ದಾರೆ. ಎದ್ದೇಳುವ ವೀಲ್ ಚೇರ್ ನಿಂದ ಎದ್ದು ಬಾ, ಎದ್ದು ಬಾ, ವೀಲ್ ಚೇರ್ ನಿಂದ ಎದ್ದು ಬಾ, ಎದ್ದು ಬಾ ಅಮ್ಮ, ಎದ್ದು ಬಾ, ಎದ್ದೇಳು, ಎದ್ದೇಳು, ಎದ್ದೇಳು,
ಕ್ರಿಸ್ತ ಯೇಸು ನಿನ್ನ ಒಳಗಡೆ ಇದ್ದಾರೆ. ಎದ್ದು ಬಾ ಎಬ್ಬಿಸಿ, ಎದ್ದು ಬಾ, ಎದ್ದು ಬಾ, ಎದ್ದು ಬಾ, ಎದ್ದು ಬಾ. ಯೇಸು ನಿನ್ನನ್ನು ಕರೆಯುತ್ತಿದ್ದಾರೆ. ಎದ್ದು ಬಾ, ಎದ್ದು ಬಾ, ಎಬ್ಬಿಸಿ, ಎಬ್ಬಿಸಿ, ಎದ್ದು ಬಾ, ಎದ್ದು ಬಾ. ಎഴുന്നേറ്റ് വാ, ಎದ್ದು ಬಾ, എഴുന്നേറ്റ് വാ, ಎದ್ದು ಬನ್ನಿ. അത്രേ ഉള്ളൂ. ಯೇಸುವೇ, ಅವರು ನಡೆದು ಬರ್ತಾರೆ. ಎದ್ದು ನಡೆಯು. അവള് നടക്കുന്നു. കൈ അടിച്ച് സ്തുതിക്കാം. ಎಲ್ಲರೂ ಚಪ್ಪಾಳೆ ತಟ್ಟಿ ಸ್ತುತಿಸೋಣ. ಹಲ್ಲೆಲೂಯಾ. ജീവനാകട്ടെ. ಜೀವವಾಗಿದೆ ನಿಮಗೆ ಸಿಕ್ಕಿರುವುದು. ജീവനാകട്ടെ. ಜೀವವಾಗಿದೆ ಸಿಕ್ಕಿರುವುದು. ಜೀವವಾಗಿದೆ ಸಿಕ್ಕಿರುವುದು. ಶಕ್ತಿ ಬರುತ್ತಾ ಇದೆ. മരണം മാറിപ്പോകുന്നു. ಮರಣ ಬಿಟ್ಟೋಗ್ತಾ ಇದೆ. ജീവൻ പ്രവേശിക്കുന്നു. ಜೀವವಿಗ ಪ್ರವೇಶಿಸುತ್ತಿದೆ. ജീവൻ പ്രവേശിക്കുന്നു. ಜೀವವಿಗ ಬರುತ್ತಿದೆ. ജീവൻ പ്രവേശിക്കുന്നു. ಜೀವವಿಗ ಬರುತ್ತಿದೆ. മരണത്തിന്റെ ശക്തി ഒഴിഞ്ഞു പോകുന്നു. ಮರಣದ ಶಕ್ತಿ ಬಿಟ್ಟೋಗ್ತಾ ಇದೆ. ജീവൻ പ്രവേശിക്കുന്നു. ಜೀವವಿಗ ಪ್ರವೇಶಿಸುತ್ತಿದೆ. ಅಲ್ಲೇ ಮಲಗಿಸಿ, ಮಲಗಿಸಿ, ಅಲ್ಲೇ ಮಲಗಿರಿ. ശരീരം മുഴുവൻ മഹത്വം ഇറങ്ങി. ಅವಳ ಶರೀರದಲ್ಲಿ ದೇವರ ಮಹಿಮೆ ಬರುತ್ತಾ ಇದೆ. ಗ್ಲೋರಿ ഇറങ്ങിക്കൊണ്ടിരിക്കുക. ಮಹಿಮೆ ಬರುತ್ತಿದೆ. ಎಲ್ಲರೂ ಪ್ರಾರ್ಥಿಸಿ. ಎಲ್ಲರೂ ಈಗ ಪ್ರಾರ್ಥನೆ ಮಾಡಿ. ಕ್ರಿಸ್ತು ನಿನ್ನಲ್ಲಿದೆ. ಕ್ರಿಸ್ತ ಯೇಸು ನಿನ್ನಲ್ಲಿದ್ದಾರೆ. ಕ್ರಿಸ್ತು ನಿನ್ನಲ್ಲಿದೆ. ಕ್ರಿಸ್ತ ಯೇಸು ನಿನ್ನಲ್ಲಿದ್ದಾರೆ. ಹೇಳಿ, ಹೇಳಿ, ಕ್ರಿಸ್ತ ಯೇಸು ನನ್ನಲ್ಲಿದ್ದಾರೆ. ನಡೆ, ನಡೆ, ಹೇಳಿ, ಎಲ್ಲರೂ ಹೇಳಿ, ಕ್ರಿಸ್ತ ಯೇಸು ನನ್ನಲ್ಲಿದ್ದಾರೆ. ಕ್ರಿಸ್ತ ಯೇಸು ನಿನ್ನಲ್ಲಿದೆ. ಕ್ರಿಸ್ತ ಯೇಸು ನನ್ನಲ್ಲಿದ್ದಾರೆ. ಕ್ರಿಸ್ತ ಯೇಸು ನಮ್ಮಲ್ಲಿದ್ದಾರೆ. ಕ್ರಿಸ್ತ ಯೇಸು ನಮ್ಮಲ್ಲಿದ್ದಾರೆ. ಕ್ರಿಸ್ತ ಯೇಸು ನಮ್ಮಲ್ಲಿದ್ದಾರೆ. ಕ್ರಿಸ್ತ ಯೇಸು ನಮ್ಮಲ್ಲಿದ್ದಾರೆ. ಹೇಳಿ, ಹೇಳಿ, ಕ್ರಿಸ್ತ ಯೇಸು ನಿಮ್ಮಲ್ಲಿದ್ದಾರೆ. ನಿಮ್ಮಲ್ಲಿದ್ದಾರೆ. ಕ್ರಿಸ್ತ ಯೇಸು ನಿಮ್ಮಲ್ಲಿದ್ದಾರೆ. ಕ್ರಿಸ್ತ ಯೇಸು ನಿಮ್ಮಲ್ಲಿದ್ದಾರೆ. ಕ್ರಿಸ್ತು ನಿನ್ನಲ್ಲಿದೆ. ಕ್ರಿಸ್ತ ಯೇಸು ನಿಮ್ಮಲ್ಲಿದ್ದಾರೆ. ಎಲ್ಲರೂ ಹೇಳಿ, ಎಲ್ಲರೂ ಹೇಳಿ, ಎಲ್ಲರೂ ಹೇಳಿ, ಕ್ರಿಸ್ತ ಯೇಸು ನಮ್ಮಲ್ಲಿದ್ದಾರೆ. ಹೇಳಿ, ಹೇಳಿ, ಹೇಳಿ. ಕ್ರಿಸ್ತು ಉಂಟು. ನಿನ್ನ ಒಳಗಡೆ ಕ್ರಿಸ್ತ ಯೇಸು ಇದ್ದಾರೆ. ಕ್ರಿಸ್ತು ಉಂಟು. ನಿನ್ನಲ್ಲಿ ಕ್ರಿಸ್ತ ಯೇಸು ಇದ್ದಾರೆ. ಕ್ರಿಸ್ತು ಉಂಟು. ನಿನ್ನ ಒಳಗಡೆ ಕ್ರಿಸ್ತ ಯೇಸು ಇದ್ದಾರೆ. ಕ್ರಿಸ್ತು ಉಂಟು. ನಿನ್ನ ಒಳಗಡೆ ಕ್ರಿಸ್ತ ಯೇಸು ಇದ್ದಾರೆ. ಹಲ್ಲೆಲೂಯಾ. 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 You are victorious through the Christ inside you. ನಿನ್ನ ಒಳಗಡೆ ಇರುವ ಕ್ರಿಸ್ತ ಯೇಸುವಿನಿಂದ ಜಯಶಾಲಿಯಾಗಿದ್ದಿ. ನಿನ್ನ ಒಳಗೆ ಕ್ರಿಸ್ತು ಉಂಟು. ನಿನ್ನ ಒಳಗಡೆ ಕ್ರಿಸ್ತ ಯೇಸು ಇದ್ದಾರೆ. ಶಕ್ತಿ, ಶಕ್ತಿ ಬಂದು ಅಡಿಗಿದೆ ಮಗನೇ. ಶಕ್ತಿ ಬಂದು ಈ ಮಗನ ಮೇಲೆ ಬಡಿಯುತ್ತಿದೆ. ನಿನ್ನ ಒಳಗೆ ಕ್ರಿಸ್ತು ಉಂಟು. ನಿನ್ನ ಒಳಗಡೆ ಕ್ರಿಸ್ತ ಯೇಸು ಇದ್ದಾರೆ. ಆ ಕನ್ನಡಿ ವೆಚ್ಚ ಮಗನ ವೇണ്ടി ಪ್ರಾರ್ಥಿಸು. ಆ ಕನ್ನಡಕ ಹಾಕಿರುವ ಮಗನಿಗಾಗಿ ಪ್ರಾರ್ಥನೆ ಮಾಡಿ. ನೀವು ಎದ್ದು ನಿಂತುಕೊಳ್ಳಿ. ಕ್ರಿಸ್ತು ನಿನ್ನಲ್ಲಿ ಉಂಟು. ಕ್ರಿಸ್ತ ಯೇಸು ನಿಮ್ಮಲ್ಲಿ ಇದ್ದಾರೆ. ಅವನನ್ನು ಹಿಡೀರಿ, ಹಿಡೀರಿ. ಕ್ರಿಸ್ತು ನಿನ್ನಲ್ಲಿ ಉಂಟು. ಕ್ರಿಸ್ತ ಯೇಸು ನಿಮ್ಮಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕ್ರಿಸ್ತು ನಿನ್ನಲ್ಲಿ ಉಂಟು. ಕ್ರಿಸ್ತ ಯೇಸು ನಿಮ್ಮಲ್ಲಿ ಇದ್ದಾರೆ. ಇದಾ ವಚನ ನಿನ್ನೋಡು പറയുന്നു. ಈಗ ಬೈಬಲ್ ನಿಮಗೆ ಹೇಳುತ್ತಿದೆ. ಮಗನೇ, ಮಗನೇ, ರೋಮ 8:10. ರೋಮ 8:10. ರೋಮ 8:10. ರೋಮ 8:10. ಕ್ರಿಸ್ತು ನಿನ್ನಲ್ಲಿ ಉಂಟು. ಕ್ರಿಸ್ತ ಯೇಸು ನಿಮ್ಮಲ್ಲಿ ಇದ್ದಾರೆ. ಓ, ಇವಳ ಕರ್ತಾವು ಸೌಖ್ಯ ಮಾಡು. ಅವಳನ್ನು ಯೇಸು ಗುಣಪಡಿಸ್ತಾ ಇದ್ದಾರೆ. ಎದ್ದು ನಿಂತುಕೊಳ್ಳಿ. ಕ್ರಿಸ್ತು ನಿನ್ನಲ್ಲಿದೆ. ಕ್ರಿಸ್ತ ಯೇಸು ನಿಮ್ಮಲ್ಲಿ ಇದ್ದಾರೆ. ಕ್ರಿಸ್ತು ನಿನ್ನಲ್ಲಿದೆ. ಕ್ರಿಸ್ತ ಯೇಸು ನಿಮ್ಮಲ್ಲಿ ಇದ್ದಾರೆ. This is the way of studying scripture. ನೋಡಿ, ಇದಾಗಿದೆ ಧರ್ಮ ಗ್ರಂಥ ಕಲಿಯುವಂತ ಮಾರ್ಗ. ನೋಡಿ, ಎಲ್ಲರೂ ನೋಡಿ, ಆ ಸಿಸ್ಟರ್ ಬರೆದು ತೆಗೆದದ್ದು ನೋಡಿ, ಎಲ್ಲರೂ ನೋಡಿ. The way of studying scripture. ನೋಡಿ, ಪವಿತ್ರ ಗ್ರಂಥವನ್ನು ಕಲಿಯುವಂತ We appreciate it. ನಾವು ನಿಮ್ಮನ್ನು Hallelujah. Hallelujah. What a beautiful note. ಎಷ್ಟೊಂದು ಮನೋಹರವಾಗಿ ಬರೆದಿದ್ದಾರೆ. Romans 8:5, Romans 8:10, Matthew chapter 5, Romans 4:24. Though you submit your life for the Lord, you are worried about your house. Very much worried. ನೋಡಿ, ತಮ್ಮ ಮನೆಯ ಕುರಿತು ಆಕೆ ತುಂಬಾ ಚಿಂತೆ ಮಾಡ್ತಾ ಇದ್ದಾರೆ. About her brother.
ತನ್ನ ಸಹೋದರನ ಕುರಿತು, about his wife, ಅವರ ಹೆಂಡತಿಯ ಕುರಿತು. she is worrying and worrying and worrying. ನೋಡಿ ಅಷ್ಟು ಚಿಂತೆ ಮಾಡ್ತಾ ಇದ್ದಾಳೆ. She is worrying. Though she is submitted to the Lord, she is worried about her house. ಅವರು Mother's wife, their family, their financial crisis, their problems. That's not allowing her to focus on the call of God. Father, give a special blessings. Deliverance belongs to the Lord. Psalm number 3:8. May Jesus set your family members free from every bondages, sicknesses, and all your sorrows, and all your sorrows turn into joy in the name of Jesus. Father, Son, the Holy Spirit. Family property settlement. It is done. ಈಗಾಗಲೇ ಅದು ಮಾಡಿ ಆಯಿತು. ಚಪ್ಪಾಳೆ ತಟ್ಟಿ ದೇವರಿಗೆ ಧನ್ಯವಾದ ಅರ್ಪಿಸು. God is giving your brother more responsibility. He is not responsible. Now you relax. He will take the initiative for the settlement. It is done. ಈಗಾಗಲೇ ಅದು ಮಾಡಿ ಆಯಿತು. This is your call. This is your call. ಇದಾಗಿದೆ ನಿಮ್ಮ ಕೋಟ್. This is your call. ಇದಾಗಿದೆ ನಿಮ್ಮ ಕೋಟ್. God is preparing you. ದೇವರು ಇದಕ್ಕಾಗಿ ನಿಮ್ಮನ್ನು ಸಿದ್ಧಗೊಳಿಸಿದ್ದಾನೆ. ഇതാണ് നിന്റെ വിളി. ಇದಾಗಿದೆ ನಿಮ್ಮ ಕರೆ. ഇത് പഠിച്ചോ. ಇದನ್ನು ಕಲಿತುಕೋ. നീ ഇതിന്റെ കൂടെ ഇരുന്നോ. ಇದರ ಜೊತೆ ನೀನು ಕುಳಿತುಕೋ. ജീവിതമേ ഇതിന് കൊടുത്തില്ലേ. ಜೀವನವೇ ಇದಕ್ಕಾಗಿ ಕೊಟ್ಟಿದ್ದೀರಲ್ಲ. I have told Father Praveen on October 2022 and Father Maria Xavier somewhere in 2022 to pray for this problem. Yes. Hallelujah. Fathers knows. They are very much aware, and some of my school teachers and my community members are very much aware of this. It is done, sister. ಈಗಾಗಲೇ ಮಾಡಿ ಆಯಿತು ಸಿಸ್ಟರ್. To be free. ನೀವು ಸ್ವತಂತ್ರನಾಗಿದ್ದೀರಿ. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾನೆ. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾನೆ. Hallelujah. 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 I told you now when I was on stage I told you now somebody is getting ಕಿವಿ she's that ನೋಡಿ ಸ್ಟೇಜ್ ಅಲ್ಲಿ blue stripe yes ನೋಡಿ ಸ್ಟೇಜ್ ಅಲ್ಲಿ ಇದ್ದಾಗ ಕಿವಿಗೆ ನೋವಿರುವವರು ಯಾರು ಅಂತ ಕೇಳಿದೇವಲ್ವಾ. go to the stage ಬಾ ಸ್ಟೇಜಿಗೆ ಬನ್ನಿ ಕಿವಿಗೆ ನೋವು. she is that person. ನೋಡಿ ಆಕೆನೇ ಅದು ಕಿವಿಯ ನೋವಿನ ಬಗ್ಗೆ ಹೇಳಿದ್ದೇನಲ್ಲ, ಸ್ಟೇಜಿಗೆ ಬನ್ನಿ ಅಂತ ಬಂದಿಲ್ಲ, ಅವಳನ್ನೇ ಆಗಿದೆ ಯೇಸು ಸ್ವಾಮಿ ಮುಟ್ಟಿರುವುದು. This is ಬೇಗ ಬಾಮ್ಮ ಸ್ಟೇಜ್. ಸರ್ಜರಿ is getting cancelled. ನೋಡಿ ಅವಳ ಸರ್ಜರಿ ಆಪರೇಷನ್ ಈಗ ಕ್ಯಾನ್ಸಲ್ ಆಗ್ತಾ ಇದೆ. You be there. ಅಲ್ಲಿ ನಿಂತ್ಕೋ. Remove your shoes. ಪಿತನ ಪ್ರೀತಿ ಸುತನ ಕೃಪೆಯು ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಎಲ್ಲರೂ ಸೇರಿ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ ಸುತನ ಕೃಪೆ. ನೋಡಿ ಎಲ್ಲರೂ look at her. ಈಕೆಯನ್ನು ನೋಡಿ. Jesus is touching you. ಯೇಸು ಆಕೆಯನ್ನು ಮುಟ್ಟುತ್ತಿದ್ದಾರೆ. Jesus is touching you. ಯೇಸು ಇವಳನ್ನು ಮುಟ್ಟುತ್ತಿದ್ದಾರೆ. 1 year. ಒಂದು ವರ್ಷದಿಂದ. 1 year. ನೋಡಿ ಆಕೆ ಒಂದು ಕಿವಿ. Oh, look at that. ನೋಡಿ. Power of God is moving. ದೇವರ ಶಕ್ತಿ ಇವಳ ಮೇಲೆ ಬರುತ್ತಿದೆ. Somebody hold on. ಯಾರಾದರೂ ಅವಳನ್ನು ಹಿಡಿಯಿರಿ. Oh, the glory. ದೇವರ ಮಹಿಮೆ. Touch her, Lord. ದೇವರೇ ಇವಳನ್ನು ಮುಟ್ಟಿರಿ. Touch her, Lord. ಮುಟ್ಟಿರಿ ಸ್ವಾಮಿ. Touch her, Lord. ಮುಟ್ಟಿರಿ ಸ್ವಾಮಿ. No. It's a major healing touch. ನೋಡಿ ಅತಿ ದೊಡ್ಡ surgery is getting healed. ಇವಳ ಸರ್ಜರಿ ಈಗ ಕ್ಯಾನ್ಸಲ್ ಆಗ್ತಾ ಇದೆ. Surgery is getting cancelled. ಇವಳ ಸರ್ಜರಿ ಕ್ಯಾನ್ಸಲ್ ಆಗ್ತಾ ಇದೆ. In the name of Jesus. ಯೇಸುವಿನ ನಾಮದಲ್ಲಿ. Lord, send your anointing
anointment of the Holy Spirit. ಪವಿತ್ರಾತ್ಮರ ಅಭಿಷೇಕ Send your anointment of the Holy ನಿಮ್ಮ Spirit. ಪವಿತ್ರಾತ್ಮರ Let your ಅಭಿಷೇಕ daughter be filled with the glory. ದೇವರ ಮಹಿಮೆಯಿಂದ. Jesus name, Jesus name. Sit. One more, two more sisters. Come. Join her. Two more sisters. Come. ಇಬ್ಬರು ಸಹೋದರಿಯರು volunteers. Having the burden to pray. Volunteers ಬೇಗನೆ ಸ್ಟೇಜಿಗೆ ಬಂದು ಇವರಿಗಾಗಿ ಪ್ರಾರ್ಥನೆ ಮಾಡಲಿ. I need five or six. ನೋಡಿ 5 ಅಥವಾ 6 volunteers ಸ್ಟೇಜಿಗೆ ಬಂದು ಪ್ರಾರ್ಥನೆ ಮಾಡಿ. Having the burden to pray. Come, sisters, come. Sisters ಬಂದು ಪ್ರಾರ್ಥನೆ ಮಾಡಿ. Pray for her. ಅವರಿಗಾಗಿ ಪ್ರಾರ್ಥನೆ ಮಾಡಿ. All those who having the burden to pray, come. ಎಲ್ಲರೂ ಈಗ ಕೈಗಳನ್ನು ಚಾಚಿ ಪ್ರಾರ್ಥಿಸಿ. ಕ್ರಿಸ್ತ ಯೇಸು ನನ್ನಲ್ಲಿದ್ದಾರೆ, ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ, ಕ್ರಿಸ್ತ ಯೇಸು ನನ್ನಲ್ಲಿದ್ದಾರೆ, ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ, ಕ್ರಿಸ್ತ ಯೇಸು ನನ್ನಲ್ಲಿದ್ದಾರೆ. ಇನ್ನೊಂದು ಮೂವರು ಬರಲಿ. ಇನ್ನು ಯಾರಾದ್ರೂ ಒಂದು ಮೂವರು ಬೇಗ ಬರಲಿ. ಯೇಸು ನನ್ನಲ್ಲಿದ್ದಾರೆ, ಕ್ರಿಸ್ತ ಯೇಸು ನಿನ್ನಲ್ಲಿ ಇದ್ದಾರೆ, ಕ್ರಿಸ್ತ ಯೇಸು ನಿನ್ನಲ್ಲಿದ್ದಾರೆ, ಕ್ರಿಸ್ತ ಯೇಸು ನಿನ್ನಲ್ಲಿ ಇದ್ದಾರೆ, ಕ್ರಿಸ್ತ ಯೇಸು ನೋಡಿ ಅದ್ಭುತಕರವಾದ ಸೌಖ್ಯ. ಕ್ರಿಸ್ತ ಯೇಸು ನನ್ನಲ್ಲಿ ಇದ್ದಾರೆ. Jesus is asking you, whole family, to receive Jesus in your heart. ಯೇಸು ಸ್ವಾಮಿ ನಿಮ್ಮಲ್ಲಿ ಹೇಳ್ತಾ ಇದ್ದಾರೆ, ನೀವು ಇಡೀ ಕುಟುಂಬದವರು ಯೇಸುವ ನಿಮ್ಮ ಹೃದಯದಲ್ಲಿ ಸ್ವೀಕರಿಸಬೇಕೆಂದು. This is the first time Jesus is asking to receive him in your heart. ಇದು ಮೊದಲ ಬಾರಿ ಆಗಿದೆಯಾ ಯೇಸು ಸ್ವಾಮಿಯನ್ನು ನೀವು ಸ್ವೀಕರಿಸ್ತಾ ಇರುವುದು? ಹೌದಾ? ಯೇಸುವಿನ ಬಗ್ಗೆ ಕೇಳಿಸಿಕೊಳ್ತಾ ಇರುವುದು ಮೊದಲ ಬಾರಿಯಾ? ಹೌದು. Receive him. ಅವರನ್ನು ಸ್ವೀಕರಿಸಿ. ಯೇಸುವನ್ನು ಕರೀರಿ, ಪಾಪ ಅಂತ ಕರೀರಿ. ಯೇಸುವನ್ನು ಕರೀರಿ, ಪಾಪ. Surgery. For the surgery, he had told me for surgery and get a scanning done, and then he said the bone is very fragile to get the surgery and might not work and it might fail. Both the eardrums are retracted. ನೋಡಿ, ಈಕೆಗೆ ಸರ್ಜರಿ ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. Hallelujah. ವೈದ್ಯರು ಬಂದಿದ್ದಾರೆ. ಸರ್ಜರಿ ಮಾಡಿ ಆಯಿತು. ಇಲ್ಲಿ ನೋಡಿ 10 ನರ್ಸ್ಗಳು ಇಲ್ಲಿ ಬಂದು ನಿಂತಿದ್ದಾರೆ. 10 ನರ್ಸ್. ಹತ್ತು ನರ್ಸ್ಗಳು ಬಂದಿದ್ದಾರೆ. ನರ್ಸ್ಗಳು. ನರ್ಸು. ಪಿತನ ಪ್ರೀತಿ. ಎಲ್ಲರೂ ಚಪ್ಪಾಳೆ ತಟ್ಟುತ್ತೇವೆ. Oh, daughter, your healing is a great healing. ನಿಮ್ಮ ಸೌಖ್ಯ ತುಂಬಾ ದೊಡ್ಡ ಸೌಖ್ಯ. What's your name? ನಿಮ್ಮ ಹೆಸರು? Crystal Pinto. Your healing is a great healing. ನಿಮ್ಮ ಸೌಖ್ಯ ತುಂಬಾ ದೊಡ್ಡ ಸೌಖ್ಯವಾಗಿದೆ. I was getting this when I was preaching. That's why I asked, who is getting ear pain? ನಾನು ಪ್ರಬೋಧನೆ ಮಾಡುವಾಗ ಕಿವಿ ನೋವು ಬರ್ತಾರೆ. ಯಾರು ಬನ್ನಿ ಅಂತ ಎಷ್ಟು ಬಾರಿ ಕರೆದೆ. Many times I was asking this. ಎಷ್ಟು ಬಾರಿ ನಾನು ನಿಮ್ಮನ್ನು ಕರೆದೆ. You were confused? Say that you had that catching feel, right? Yes, only the catching. Na. Don't go home tonight. Be here, okay? ಇವತ್ತು ರಾತ್ರಿ ಮನೆಗೆ ಹೋಗ್ಬೇಡಿ, ಇಲ್ಲೇ ಇದ್ಬಿಡಿ, ಆಯ್ತಾ? ಪಿತನ ಪ್ರೀತಿ, ಸುತನ ಕೃಪೆಯು, ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ,
ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ ಸುತನ ಕೃಪೆಯು. No matter which meeting you are leading, any meeting you sing this song, after that you will see the atmosphere is changing. Because this is the Trinitarian worship. Holy, holy, holy. Not in 2 times, not even in 4 times. It is always 3 times in heaven. Holy, holy, holy. ನೋಡಿ, ಸ್ವರ್ಗದಲ್ಲಿ ಪರಿಶುದ್ಧರು 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 2 ಬಾರಿ ಅಲ್ಲ 4 ಬಾರಿ ಅಲ್ಲ 3 ಬಾರಿ. ಅನ್ಯೋನ್ಯತೆ ನಮ್ಮಲ್ಲಿಗೆ ಪಿತನ ಪ್ರೀತಿ ಸರಿಯಾಡಿ ಸುತನ ಕೃಪೆಯು ആത്മര അന്യുന്നത്തെ നമ്മൊന്തിಗೆ. ശുശ്രൂഷ ചെയ്യുന്ന എത്ര ശുശ്രൂഷകർ ഇവിടെ ഉണ്ട്? ನೋಡಿ, ದೇವರ ಸೇವೆ ಸಲ್ಲಿಸುವ ಎಷ್ಟು ಶುಶ್ರೂಷಕರು ಇಲ್ಲಿದ್ದೀರಿ. ಪ್ರಬೋಧಕರು, ಆ ರೀತಿ ದೇವರ ಸೇವೆ ಸಲ್ಲಿಸುವರು ಯಾರೆಲ್ಲ ಎഴുന്നേറ്റ് നിൽക്കാം. ಅವರು ಎದ್ದು ನಿಂತುಕೊಳ್ಳಲಿ. ಅವರನ್ನು ಎഴുന്നേറ്റ് നിൽക്കാം. ಅವರು ದೇವರ ಸೇವಕರು ಎದ್ದು ನಿಂತುಕೊಳ್ಳಲಿ. ಓಕೆ, ಐ ಆಮ್ ಟೆಲ್ಲಿಂಗ್ ಯು ದಿಸ್. ಇದನ್ನು ನಿಮಗೆ ಹೇಳ್ತಿದ್ದೀನಿ. നിങ്ങൾ എവിടെ പോയാലും, ನೀವು ಎಲ್ಲಿಗೆ ಹೋದರೂ ആദ്യം ഒരു ട്രിനിറ്റേറിയൻ വർഷിപ്പ് നടത്തണം. ಮೊದಲು ತ್ರೈಏಕ ದೇವರನ್ನು ಆರಾಧಿಸಬೇಕು. നിങ്ങൾക്ക് പാടാൻ അറിയണമെന്നൊന്നുമില്ല. ನಿಮಗೆ ಗೀತೆ ಆಡ್ಲಿಕ್ಕೆ ಗೊತ್ತಿಲ್ಲದಿರಬಹುದು. ചിലപ്പോൾ എന്നെ പോലെ ആയിരിക്കും. ഒന്നೊಮ್ಮೆ ನನ್ನ ಹಾಗೆ ಆಗಿರಬಹುದು. ഒന്നും നോക്കണ്ട, ಏನು ನೋಡ್ಬೇಡಿ, പാടിക്കും, ಹಾಡಿ. പിതന പ്രീതി, ഇത് കീയാണ്. ಅದೊಂದು ಬೀಗ. നിങ്ങൾക്ക് കാണാൻ പറ്റും അറ്റ്മോസ്ഫിയർ ചേഞ്ച് ആവും. ನೋಡಿ, ಈ ವಾತಾವರಣ ಬದಲಾಗುವುದು ನಿಮಗೆ ಕಾಣಲು ಸಾಧ್ಯ. ഭയങ്കരമായിട്ട് ചേഞ്ച് ആവും. ತುಂಬಾ ಬದಲಾಗ್ತದೆ. പ്രാക്ടീസ് ചെയ്ത് നോക്കിക്കോ. യൂത്ത് ഗ്രൂപ്പ് ഒക്കെ ഇല്ലേ, മുടിയാ പറയടാ. യൂത്ത് ഗ്രൂപ്പ് ഒക്കെ ഇല്ലേ, അവിടെ പോയിട്ട് പിതന പ്രീതി സുതന കൃപേ ആത്മന അന്യോന്യത്തെ നമ്മൊന്തിಗೆ. പിതന ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. Any dry land will be wetland. എത്ര മരുഭൂമിയും വെള്ളം ഒഴുകുന്ന സ്ഥലമായിട്ട് മാറും. ನೋಡಿ, ಎಷ್ಟೇ ಮರುಭೂಮಿಯಾಗಿದ್ದರೂ ನೀರು ಹರಿಯುವ ಜಲಪಾತವಾಗಿ ಅದು ಮಾರ್ಪಡುತ್ತದೆ. Very powerful. Even നിങ്ങൾ ഒരു ശുശ്രൂഷകരല്ല, നിങ്ങൾ വീട്ടിൽ ചുമ്മാ ഇരിക്കുകയാന്നിരിക്കട്ടെ. ನೀವು ನೋಡಿ, ಯಾವ ಶುಶ್ರೂಷಕರಲ್ಲ, ಮನೆಯಲ್ಲಿ ಸುಮ್ಮನೆ ಕುಳಿತವರೇ ಆಗಿರಲಿ. പഠിക്കാൻ നോക്കിയിട്ട് തലയിൽ ഒന്നും കേറുന്നില്ല. ಎಷ್ಟು ಓದಿದ್ರು ತಲೆಯ ಒಳಗಡೆ ಹೋಗ್ತಾ ಇಲ್ಲ. ഇതൊന്ന് പാടി നോക്കി. ಇದನ್ನೊಮ್ಮೆ ಹಾಡಿ ನೋಡಿ. പിതന പ്രീതി സുതന കൃപേ ആത്മന അന്യോന്യത്തെ നമ്മൊന്തിಗೆ. പിതന ಪ್ರೀತಿ ಸುತನ ಕೃಪೆ ആത്മര അന്യോന്യത്തെ നമ്മൊന്തിಗೆ. അയ്യോ, എന്റെ ബ്ലഡ് കൗണ്ട് താന്നു പോന്നേ, അയ്യോ എന്റെ ബ്ലഡ് കൗണ്ട് താന്നു പോന്നേ, പ്ലേറ്റഡ് കൗണ്ട് താന്നു പോന്നേ എന്ന് പറയാതെ ഇതങ്ങ് പാട്. പിതന പ്രീതി. ಅಯ್ಯೋ, ನನ್ನ ಕಿಡ್ನಿ ಹಾಳಾಗ್ತಾ ಇದೆ, ಬನ್ನಿ ಈಚೆ ಬನ್ನಿ. ಅಯ್ಯೋ, ನನ್ನ ಕಿಡ್ನಿಗೆ ತೊಂದರೆ ಇದೆ, ನನ್ನ ಪ್ಲೇಟ್ಲೆಟ್ ಕಡಿಮೆ ಆಗ್ತಾ ಇದೆ. ಇದನ್ನು ಯಾರು ಅವ್ರನ್ನ ಹಿಡಿಬೇಡಿ. ಯಾರು ಹಿಡಿಯಬೇಡಿ. ಬನ್ನಿ, ಆಡಿ. ಪಿತನ ಪ್ರೀತಿ ಸುತನ ಕೃಪೆ. ಪಿತನ ಪ್ರೀತಿ ಸುತನ ಕೃಪ ಆತ್ಮನ ಅನ್ಯೋನ್ಯತೆ. പേരെന്ന? ರವಿ. പിതന പ്രീതി ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ ನಿಮ್ಮೊಂದಿಗೆ. ಪಿತನ ಪ್ರೀತಿ. ഇയാള് പാടുമ്പോ എങ്ങനെ പാടുന്നത്? ഞാൻ പാടുമ്പോൾ നിന്ന നമ്മന്നോ നിന്ന നുമ്മ. പിതന പ്രീതി സുതന കൃപേ ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ ನಿಮ್ಮೊಂದಿಗೆ. Your problem is the problem of the platelet count, right? Yes. His problem is the problem of the platelet count. ನೋಡಿ, ಇವರ ಸಮಸ್ಯೆ ಅಂದ್ರೆ ಪ್ಲೇಟ್ಲೆಟ್ ಕೌಂಟ್ ಇದೆಯಲ್ವಾ, ಅದೇ ಇವರ ಸಮಸ್ಯೆ. 39 kilos. 39 kg You lost. ಕಳೆದುಕೊಂಡಿದ್ದೀರಾ. weight ತೂಕ 39 kg ತೂಕ ಕಳೆದುಕೊಂಡಿದ್ದೀರಾ. ಹೌದು, 39 kilos. 39 kg.
immunity. He's losing the immunity. Immunity I ಕಳೆದುಕೊಂಡಿದ್ದೀರಿ. lost the immunity. Immunity ಕಳೆದುಕೊಂಡಿದ್ದೀರಿ. ನೋಡಿ ಕೈ ಎಲ್ಲ ನಡುಗ್ತಾ ಇದೆ. ಕಣ್ಣೆಲ್ಲ ಬ್ಲರ್ ಆಗ. ಕಣ್ಣೆಲ್ಲ ಒಂಥರ